ಹಳ್ಳಿಕಾರ್ ಅನ್ನುವಂತ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದಂತಹ ವ್ಯಕ್ತಿ. ಒಂದಿಷ್ಟು ಜನರಿಗೆ ಇನ್ಸ್ಪಿರೇಷನ್ ಇವರು ಅಂತಾನೆ ಹೇಳ್ಬೋದು. ಎಷ್ಟು ಜನ ರೈತರಾಗಬೇಕು ಅನ್ನೋ ಒಂದು ಹಂಬಲ ಕಟ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಉದಾಹರಣೆಯಾಗಿ ಬದುಕ್ತಾ ಇರುವಂತ ವ್ಯಕ್ತಿ. ನಿಮ್ಮ ಭಾಷೆಯನ್ನ ನೋಡಿದಾಗ ಏನೋ ಒಂದು ವಿಶೇಷತೆ ಇದೆಯಲ್ಲ ಈ ಭಾಷೆಯಲ್ಲಿ. ನಮ್ದು ಒರಿಜಿನಲ್ ಭಾಷೆ ಮೇಡಮ್, ನಾವು ಗೃತ್ ಭಾಷೆ ನಮ್ದು. ನನಗೆ ಶತ್ರುಗಳಿಲ್ಲ. ನನ್ನ ಶತ್ರು ನನಗೆ ಇನ್ನೂ ಹೆಚ್ಚಾಗಿರ್ಬೇಕು, ನಾನು ಸರ್ ಸಾಮಾನ್ಯವಾಗಿರ್ಬೇಕು. ಇವೆರಡೂ ಅಲ್ಲ ಅಂದವಾಗ ಎಲ್ಲಿಂದ ಬರ್ಬೇಕು ಶತ್ರುತ್ವ? ನನಗೆ ಇನ್ನೂ ಹೆಚ್ಚಾಗಿರ್ಬೇಕು, ನಾನು ಸರ್ ಸಾಮಾನ್ಯವಾಗಿರ್ಬೇಕು. ನೋಡಿ ಮೇಡಮ್, ಮನುಷ್ಯ ಕರೆಕ್ಟ್ ಅರ್ಥ ಮಾಡ್ಕೊಂಡವನಾದ್ರೆ ಬಿಗ್ ಬಾಸೇ ಒಂದು ಲೈಫು. ಒಳಗಡೆ ನೋಡ್ರಿ, ನಮ್ಮ ಜನನೇ ನಮ್ಮನ್ನು ನೋಟ್ ಮಾಡ್ತಾರೆ, ನಮ್ಮನ್ನೇ ಗೆಲ್ಸ್ಬೇಕಂತ ಅವ್ರ ಬಾಯಿಗೆ ಬಂದಿರೋರು ಅವರೇ ನಮ್ಮನ್ನು ಎಲಿಮಿನೇಟ್ ಮಾಡೋದಕ್ಕೆ ನಾಮಿನೇಷನ್ ಮಾಡ್ತಾರೆ. ಇಷ್ಟೇ ಇರೋದು ಜೀವನ. ಹುಲಿ ಉಗ್ರು ಅನ್ನೋ ವಿಚಾರಕ್ಕೆ ಒಂದು ರೈತನ ಮಗನಗೋಸ್ಕರ ಹೋರಾಟ ನಡೀತೈತಿ ಈಚೆ. ಆಮೇಲೆ ಕಾಯ್ದೆನೇ ಚೇಂಜ್ ಮಾಡ್ತಾರೆ ಗೌರ್ಮೆಂಟ್ ಅಲ್ಲಿ ಅಂದ್ರೆ 3 ತಿಂಗಳು. ಗ್ರೇಟ್ ತಾನೇ ನಾವು ಹಳ್ಳಿಕಾರ್, ಗ್ರೇಟ್ ತಾನೇ. ನಿಮ್ಮ ಮದ್ವೆ ವಿಚಾರದಲ್ಲೂ ಕೂಡ ಸಾಕಷ್ಟು ಹೌದು ಮೇಡಮ್. ನಿಮ್ಗಾಗೈತಾ ಮದ್ವೆ? ಹೌದು ಸರ್. ಹೌದಾ? ವೈಯಕ್ತಿಕ ಇಷ್ಟವರೆಗೂ ಮಾತಾಡ್ಬೋದು ನಾವು. ಮದ್ವೆ ಆಗೈತಾ ಬಿಟ್ಟೈತಾ ಅಂತ ಮಾತಾಡ್ಬೋದು. ಬೇರೆ ಏನ್ ಮಾತಾಡಕ್ ಸಾಧ್ಯ? ಆಗಿದ್ದೀನಿ, 2ನೇ ಮದ್ವೆ ಆಗಿದ್ದೀನಿ. ಏನ್ ಇವಾಗ? ನೀವು ಹುಟ್ಟಿನಿಂದಲೂ ಶ್ರೀಮಂತರ ಸರ್, ಹೇಗೆ? 100% ಸಿಲ್ವರ್ ಸ್ಪೂನ್ ಅಲ್ಲ, ಗೋಲ್ಡನ್ ಸ್ಪೂನ್. ರೈತ ಅಂತಂದ್ರೆ ಅವನು ಏನು ಓದಿಲ್ದೇ ಇರೋನು, ಅನ್ಎಜುಕೇಟೆಡ್ ಅನ್ನೋದು. Education is information, education is not a life. ಹಳ್ಳಿಕಾರ ಅನ್ನೋ ಒಂದು ಬ್ರ್ಯಾಂಡ್ ನ ನೀವು ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀವಿ. ನಿಮ್ಮನ್ನ ಯಾರಾದ್ರೂ ಸರ್ ಹಸು ಮೇಯಿಸೋನು ಅಥವಾ ಏನಾದ್ರೂ ಆಡ್ಕೊಂಡಿರೋದು ಯಾರಾದ್ರೂ? ನಮ್ಮ ತಾಯಿಯವರು ಒಂದು ಫಂಕ್ಷನ್ಗೆ ಹೋದವಾಗ ಎಲ್ರ ಮಕ್ಳು ಅವ್ರ ಹೆಸರು ಎತ್ತು, ಅವ್ರು ಚೆನ್ನಾಗವ್ರ ಇವ್ರು ಚೆನ್ನಾಗವ್ರ ಅಂತ ಕೇಳ್ಬಿಟ್ಟು ನನ್ನ ಎಲ್ಲಿ ಹಸು ಮೇಯಿಸೋನು? ಯೋದ್ರ ಕನ್ನ ಹಾಕೋದು ತಾಕತ್ತಿರೋದು ರೈತರಿಗೇನೇನೆ. ಅದ್ರಕ ರೈತನ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ನಿಮ್ಮ ಲೈಫ್ ಅಲ್ಲಿ ಸರ್ ಹಳ್ಳಿಕಾರ್ ಹಸುವಿಗೆ ಅಥವಾ ಹೋರಿಗೆ ಏನು ಮಹತ್ವ ಇದೆ? ಒಂದು ದೇಹ 2 ಜೀವ ಅಂದಂಗೆ, ಒಂದು ನಾನಾದ್ರೆ ಇನ್ನೊಂದು ಹಳ್ಳಿಕಾರ್. ನಾನು ಹೆಸರು ಹೇಳಿ ಪ್ರೀತಿಯಿಂದ ಸಾಕ್ತಾ ಇರೋರು 99%. ಕೆಲವರು ನಮ್ಮಿಂದನೇ ಸ್ಫೂರ್ತಿಯಾಗಿ ಹೇಳಕ್ಕ ನಾಚಿಕೆನೋ ಇಲ್ಲ, ಕೆಲವರು ಆಗ್ತಾ ಇರೋ ಬಾಂಬುಗಳು ನನಗೆ ಗೊತ್ತಿಲ್ಲ. ಬಟ್ ನೀವೆಲ್ಲ ನನ್ನ ಫ್ಯಾನ್ಸೇ, ನಾನು ಬಿಡಲ್ಲ. ಹಳ್ಳಿಕಾರ ಅಂದ ತಕ್ಷಣ ತಲೆಗೆ ಮಲ್ಕೊಂಡಿರೋ ಮಗುಕ್ಕೆ ಯಾರು ಬರ್ತಾರೆ ಜ್ಞಾಪಕಕ್ಕ? ಸಂತೋಷ ಬರೋದು. ವರ್ತೂರ್ ಸಂತೋಷ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ನಿಮ್ಮನ್ನ ನೋಡಿ ನಿಮ್ಮ ಊರಲ್ಲೇ ಎಷ್ಟೋ ಜನ ಹುಡುಗರು ಅಂದ್ರೆ ಯುವಕರು ಯಾರಾದ್ರೂ ಹಸು ಮೇಯಿಸೋಣ, ನಾವು ಒಂದು ಬ್ರ್ಯಾಂಡ್ ಕೊಡಲ್ಲ. ಹಳ್ಳಿಕಾರ್ ಇರೋದು ಒಂದೇ, ಆಲ್ ಓವರ್ ಕರ್ನಾಟಕ ಹುಟ್ಟಿರೋದು ಹಳ್ಳಿಕಾರ್ ಒಂದೇ. ಜೈ ಹಳ್ಳಿಕಾರ್, ಹಳ್ಳಿಕಾರ್ ಅಂತ ಯಾರು ಹೇಳ್ತಾರೋ ಎಲ್ಲ ನಮ್ಮ ಫ್ಯಾನ್ಸೇ. ಆಮೇಲೆ ನೋಡ್ರಿ, ಹಳ್ಳಿಕಾರಲ್ಲಿ ಎಲ್ಲಾ ತರದನ್ನು ಎಕ್ಸ್ಪ್ಲೇನ್ ಮಾಡಿದೀನಿ. ಇದೇ ಪ್ರಪ್ರಥಮ ಬಾರಿಗೆ ಈ ಕಲರ್ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್. ಅದು ಭುಜ ತುಂಬಾ ಚೆನ್ನಾಗೈತೆ. ಆಮೇಲೆ ಬೀಜಗಳಿರ್ಬೋದು, ಅದು ನಾವು ಮಾಮೂಲಿ ಹೇಳ್ತೀರಿ. ಆಡಿ ಬೆನ್ಸ್ ಅಂತೀರಿ, ಏನಕ್ಕೆ ಅದಕ್ಕೆ ಹೆಚ್ಚು ಬೆಲೆ. ರೋಲ್ಸ್ ರಾಯ್ಸ್ ಅಂತೀರಿ, ಯಾಕೆ ಅದಕ್ಕೆ ಮಾತ್ರ ಅಷ್ಟು ಬೆಲೆ ಅಂದ್ರೆ ಬ್ರ್ಯಾಂಡ್ ಐತೆ, ಬ್ರ್ಯಾಂಡ್ಗೆ ದುಡ್ಡು. ಹಂಗೆ ಹಳ್ಳಿಕಾರ್ ಬ್ರ್ಯಾಂಡ್ ಅಂದ್ರೆ ಅದ್ರ ಹೆಸರಲ್ಲಿ ಒಂದು ಗತ್ತಿದೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ವಿಡಿಯೋಗೋಸ್ಕರ ಓರಿ ಮಾಡ್ತೀನಿ ಅಂತ ಹೇಳೋದು ದಡ್ರಕ್ ನಾನು ಹೇಳೋದು. ನಾನು ಇರ್ಲಿ ಇಲ್ದ ಹೋಗ್ಲಿ ಬಂದ್ ಮಾಡ್ಕೊಂಡು ಹೋಗ್ಬೋದು ವಿಡಿಯೋ ಯಾರು ಬೇಕಾದ್ರೂ. ಯಾವತ್ತೇ ಆಗ್ಲಿ ಕಂಪ್ಯಾರಿಸನ್ ಮಾಡಿ ಹೇಳ್ಬಾರ್ದು ಹಳ್ಳಿಕಾರ್ನ. ಆಳೆತ್ತರದ ಓರಿ ಹಳ್ಳಿಕಾರ್. ಯಾರು ಗೂಟ ಹೊಡ್ಕೊಂಡಿರಲ್ಲ, ಎಲ್ರಿಗೂ ಸಾವೈತೆ. ಇರೋಷ್ಟು ದಿನ ಒಳ್ಳೇದ್ ಮಾಡ್ಬಿಡ್ತಾ ಏನ ಅಷ್ಟೇ. ನಾವು ಓಪನ್ ಆಗಿ ಕೋಟಿಗಳನ್ನ ತೋರಿಸ್ಬೋದು ಅನ್ನೋದು ಯಾರ್ಕಾದ್ರೂ ತಾಕತ್ತಿದ್ರೆ ರೈತರ ಮಕ್ಕಳಿಗೆ ಮಾತ್ರ. Farming has a bright future. Education is information. Education is not a life.
ಹಳ್ಳಿ ಕಾರ್ಕೆ ಐತೆ ಒಂದು ಗತ್ತು. ಹಳ್ಳಿಕಾರ ಅಂತ ಕಟ್ಬೇಕಲ್ರ ಮನೆ ಮುಂದೆ. ಹೇಳ್ರಿ ಆಳೆ ತರದ ಓರಿ ಐತೆ ನಮ್ಮ ಮನೆಯಲ್ಲಿ ಅಂತ ಹೇಳ್ರಿ. ಕಂಪ್ಯಾರಿಸನ್ ಕೊಟ್ಕೊಂಡು ಹೇಳಕ್ ಹೋಗ್ಬೇಡ್ರಿ. ಒಂದು ಬಸವಣ್ಣನ್ಗೆ ಪ್ಯಾನ್ ಸುಟ್ಕೊಳೋದು, ಆಮೇಲೆ ಇದ್ರ ಫೀಲ್ಡ್ ಅಲ್ಲೇ ಇಲ್ದಿರ ಇರೋರೆಲ್ಲ ಹಾಕ್ಕೊಂಡವ್ರೆ ಟ್ಯಾಟ್. ನನ್ನೊಂದು ಬ್ರೀಡ್ ಅಲ್ಲೇನೆ ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ ಇದು. ಅದು ನನ್ನ ಉಳಿಸ್ತು ನೋಡ್ರಿ. ಅದ್ರ ನೆನಪಾರ್ಥವಾಗಿ ಟ್ಯಾಟು ನೋಡಿ, ಇಲ್ಲಿ ಆದಿರೋ ಗುರುತು ಐತಿ. ಇಲ್ಲಿ ನಮ್ ದೇವ್ರದ್ದು ಹಾಕಿದೀನಿ, ಹೆಸರು ಕರ್ಗ ಅಂದ್ಬಿಟ್ಟು. ಕರ್ಗದಮ್ಮ ಇದು ಸರಾಸರಿ ಇವಾಗ ಮಾರ್ಬೇಕಂತ ಹೋದ್ರೆ ಎಲ್ಲ ಒಂದು 70-80 ಸಾವಿರದ ಮೇಲೆ. ಕೋಣ ಪಿಕ್ಚರ್ ಅಲ್ಲ ಐತಲ್ಲ ದೊಡ್ಡದು ಕೋಣ, ಅದು ಅದ್ರಿಗೆ ಇದು ಫಲ ಆಗೈತಿ. ಎಸ್ ಇದು ಒಂದು ಸಂಪತ್ ಕುಮಾರ್. ಇನ್ನ ಒಂದು ನಮ್ಮ ವೈಫ್, 2ನೇ ವೈಫ್ ಅದೇನೇ ಎಮ್ ಮಂಜುಳಾ ಅಂತ ಅಂದ್ಬಿಟ್ಟು. ಆಳೆ ತರದ ಓರಿ ಅಂದ್ರೆ ನಮ್ಮ ಹಳ್ಳಿ ಕಾರ್ ಟೈಗರ್. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಇಂಟರ್ವ್ಯೂ ಮಾಡಬೇಕು ಅಂತಂದ ತಕ್ಷಣ ಮೊದಲು ನೆನಪಾಗಿದ್ದು ನನಗೆ ವರ್ತೂರ್ ಸಂತೋಷ್ ಅವರು. ಯಾಕೆ ಅಂತಂದ್ರೆ ರೈತನಾಗಿ ಒಬ್ಬ ಎಜುಕೇಶನ್ನ ಮುಗಿಸಿ, ಅದರಲ್ಲೂ ಮಾಸ್ಟರ್ಸ್ನ ಮುಗಿಸಿ ಒಬ್ಬ ರೈತನಾಗಿ ಸಾಕಷ್ಟು ಜನಕ್ಕೆ ಒಂದು ರೀತಿಯಲ್ಲಿ ಉದಾಹರಣೆಯಾಗಿ ಈಗಿನ ಮಕ್ಕಳು ಎಷ್ಟು ಜನ ರೈತರಾಗಬೇಕು ಅನ್ನೋ ಒಂದು ಹಂಬಲ ಕಟ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಉದಾಹರಣೆಯಾಗಿ ಬದುಕ್ತಾ ಇರುವಂಥ ವ್ಯಕ್ತಿ. ರೈತನ ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಹೆಸರನ್ನ ರೈತರ ಹೆಸರನ್ನ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡಿದಂತಹ ವ್ಯಕ್ತಿ. ಹಾಗೇನೆ ಹಳ್ಳಿಕಾರ್ ಅನ್ನುವಂಥ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದಂತಹ ವ್ಯಕ್ತಿ. ಹಾಗಾಗಿ ಇವ್ರನ್ನ ಮೊದಲು ಇಂಟರ್ವ್ಯೂ ಮಾಡಬೇಕು ನಮ್ಮ ಚಾನಲ್ ಅಲ್ಲಿ ಅಂತ ನನಗೆ ತಲೆಗೆ ಮೊದಲು ಬಂದ ಹೆಸರು ಇವರು. ಹಾಗಾಗಿ ನಾನು ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರ ಒಂದಿಷ್ಟು ಜರ್ನಿ ಬಗ್ಗೆ ಮಾತಾಡೋಣ. ಅವ್ರು ಏನ್ ಹೇಳ್ತಾರೆ, ಮತ್ತೆ ಅವರ ಲೈಫ್ ಜರ್ನಿಯಲ್ಲಿ ಕಷ್ಟನೂ ಇತ್ತು, ಸುಖನೂ ಇತ್ತು. ಒಂದಿಷ್ಟು ಜನರಿಗೆ ಇನ್ಸ್ಪಿರೇಷನ್ ಇವರು ಅಂತಾನೆ ಹೇಳ್ಬೋದು. ಹಾಗಾಗಿ ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿ. ಓಕೆ, ನಾನು ಆಗ್ಲೇ ಹೇಳಿದಾಗೆ ಸರ್, ತುಂಬಾ ಜನಕ್ಕೆ ತುಂಬಾ ಒಳ್ಳೆ ರೀತಿಯಲ್ಲಿ ಇನ್ಸ್ಪಿರೇಷನ್ ನೀವು. ಕಷ್ಟದಿಂದ ಬಂದವ್ರಿಗಿರ್ಬೋದು ಅಥವಾ ಸುಖದಲ್ಲಿ ತೇಲಾಡ್ತಾ ಇರುವಂತವ್ರು ಇರ್ಬೋದು, ನಿಮ್ಮ ಮಾತುಗಳಿರ್ಬೋದು, ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ಇನ್ಸ್ಪಿರೇಷನ್. ನಾನು ಒಂದಿಷ್ಟು ವಿಡಿಯೋಸ್ಗಳನ್ನ ನೋಡಿದ್ದೆ, ಹಾಗಾಗಿ ಕೇಳ್ತಾ ಇದ್ದೀನಿ, ನೀವು ಹುಟ್ಟಿನಿಂದಲೂ ಶ್ರೀಮಂತರ ಸರ್, ಹೇಗೆ? 100% ಸಿಲ್ವರ್ ಸ್ಪೂನ್ ಅಲ್ಲ, ಗೋಲ್ಡನ್ ಸ್ಪೂನ್, ಅಷ್ಟು ಶ್ರೀಮಂತಿಕೆ. ನಾವು ಇಲ್ಲಿ ಯಾರನ್ನಾದ್ರೂ ಕೇಳ್ಕೊಂಡ್ರೆ 16 ಊರ್ಕ ಅನ್ನ ಹಾಕಿ ಕೂಲಿ ಕೊಟ್ಟಿದ್ದ ಮನೆ ನಮ್ದೇನೇನೆ. 16 ಊರಿಂದ ಬರೋರು ನಮ್ಗೆ ಇಲ್ಲಿ ಲೇಬರ್ ಕೆಲಸ ಮಾಡೋದಕ್ಕೆ. ಇವತ್ತು ಅವ್ರೂ ಚೆನ್ನಾಗಿರೋರು ಅವರೇ. ನಮ್ಮ ತಾತನು ಯಜಮಾನ್ತನ ಕಟ್ಕೊಂಡು ನ್ಯಾಯ ಮಾಡೋನು. ಅದಾದಮೇಲೆ ನಮ್ಮ ದೊಡ್ಡಪ್ಪನ ಒಟ್ಟು ಕುಟುಂಬ, ನಮ್ಮ ದೊಡ್ಡಪ್ಪನ ಆದಮೇಲೆ ನಮ್ಮ ಮನೆ ಸ್ಥಾನದಲ್ಲಿ ಇವತ್ತು ವರ್ತೂರ್ ಸಂತೋಷ ಅಂತ ಗುರ್ಸ್ಕೊಂಡೆ. ಎಷ್ಟೋ ಜನಕ್ಕೆ ನೀವು ರೈತರ ಅನ್ನೋ ಕಾರಣಕ್ಕೆ ಎಷ್ಟೋ ಜನರ ತಲೆಯಲ್ಲಿ ಇರೋದಂದ್ರೆ ರೈತ ಅಂತಂದ್ರೆ ಅವನು ಏನು ಓದಿಲ್ದೇ ಇರೋನು, ಅನ್ಎಜುಕೇಟೆಡ್ ಅನ್ನೋದು. ಹಾಗಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ಎಜುಕೇಶನ್ ಏನು? ಎಜುಕೇಶನ್ ಇಸ್ ಇನ್ಫಾರ್ಮೇಶನ್, ಎಜುಕೇಶನ್ ಇಸ್ ನಾಟ್ ಎ ಲೈಫ್. ನಾನು ಡಬಲ್ ಡಿಗ್ರಿ ಗ್ರಾಜುಯೇಟು, ನ್ಯೂ ಹಾರಿಝಾನ್ ಕಾಲೇಜನ್ನೇನೆ ಓದಿದ್ದೀನಿ. ಆಮೇಲೆ ಫಾರ್ಮರ್ ಮತ್ತೆ ಫಾರ್ಮಿಂಗ್, ದೇರ್ ಈಸ್ ಎ ಬ್ಯೂಟಿಫುಲ್ ಅಂಡ್ ಬೆಟರ್ ಫ್ಯೂಚರ್. ಮುಂದೆ ಏನಾದ್ರು ಯಾರಿಗಾದ್ರೂ ಫ್ಯೂಚರ್ ಅಂತಾರೆ, ಮುಂದೆ ಏನಾದ್ರು ಗೋಲ್ಸ್ ಮಾಡೋರು ಇದ್ರೆ ದಯವಿಟ್ಟು ರೈತರಾಗ್ರಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ಅಂತ ಕೇಳೋ ಕಾಲ ಐತಿ. ಇವತ್ತೇನಿಲ್ಲ, ಕೊಡ್ತಾವ್ರೆ. ಜಮೀನ್ ಇರೋನ್ಕೇನೆ ಕೊಡ್ತಾ ಇರೋ. ಹೌದು. ಹಳ್ಳಿಕಾರ ಅನ್ನೋ ಒಂದು ಬ್ರ್ಯಾಂಡ್ ನ ನೀವು ಕ್ರಿಯೇಟ್ ಮಾಡೋದು ಅಂತವ್ರು ಸರ್. ನೀವೇ ಹೇಳಿದ್ರಿ, ಎಷ್ಟೋ ಜನ ಹಳ್ಳಿಕಾರ ಅನ್ನೋ ಒಂದು ಎತ್ತುಗಳನ್ನ ಸಾಕ್ತಾ ಇದ್ರು, ಅವ್ರು ಅದ್ರ ಹೆಸರು ಕೂಡ ಎಷ್ಟೋ ಜನಕ್ಕೆ ಗೊತ್ತಿರ್ಲಿಲ್ಲ. ಹಾಗಾಗಿ ಕೇಳ್ತಾ ಇದ್ದೀನಿ, ಚಿಕ್ಕ ವಯಸ್ಸಲ್ಲಿ ನೀವಿದ್ದಾಗ ನಿಮ್ಮ ಮನೆಯಲ್ಲಿ ಎಷ್ಟು ಹಸುಗಳಿದ್ವು ಸರ್, ಎಷ್ಟು ಹೋರಿಗಳಿದ್ವು? ಕಾಲದಿಂದನೂ ನಮ್ಮ ಮನೆಯಾಗ ದನ ಕರ ಇದ್ದಿದ್ದೇನೆ. ಉಳಾಕ್ ಅನ್ಬಿಟ್ಟೇನೆ ಒಂದ್ 2-3 ಜೊತೆ ಎತ್ತಿರೋವು. ಶೋಕಿ ಕಂಡ್ಬಿಟ್ಟೇನೆ ಒಂದ್ 2 ಜೊತೆ ಎತ್ತಿ. ಓಕೆ, ನಿಮ್ಮನ್ನ ಯಾರಾದ್ರೂ ಸರ್ ಹಸು ಮೇಯಿಸೋನು ಅಥವಾ ಏನಾದ್ರು ಆಡ್ಕೊಂಡಿರೋದು? ಬೇಜಾನು. ನಮ್ಮ ಎದುರುಗಡೆ ಅಂದಿಲ್ಲ, ನಮ್ಮ ತಾಯಿಯವರು ಒಂದು ಫಂಕ್ಷನ್ಗೆ ಹೋದವಾಗ ಎಲ್ರ ಮಕ್ಕಳನ್ನು, ನಮ್ಮ ರಿಲೇಟಿವ್ಸೇ ಎಲ್ರ ಮಕ್ಕಳನ್ನು ಅವ್ರ ಹೆಸರು ಎತ್ತು, ಅವ್ರು ಚೆನ್ನಾಗವ್ರ, ಇವ್ರು ಚೆನ್ನಾಗವ್ರ ಅಂತ ಕೇಳ್ಬಿಟ್ಟು ನನ್ನ ಎಲ್ಲಿ ಹಸು ಮೇಯಿಸೋನು, ಏನು ಮಾಡ್ಕೊಂಡವನೆ, ಚೆನ್ನಾಗವನ ಅಂತ ಒಂಥರ ಅದು ಕೇಳ್ದಂಗೂ ಇರಬೇಕು, ಚೇಡ್ಸ್ದಂಗೂ ಇರಬೇಕು. ನೀವು ನಂಬಲ್ಲ, ಆ ಮಾತು ಕೇಳಿದ್ದವ್ರೆ ನೆನೆ 3 ಅವರ್ ಕಾದಿದ್ರು ನನ್ನ ಹಸು ಮೇಸವನ್ನ ಮಾತಾಡ್ಸಕ. ಅರ್ಥ ಮಾಡ್ರಿ, ಇದು ಬೆಳವಣಿಗೆ ಅಂದ್ರೆ. ಎಷ್ಟೋ ಜನಕ್ಕೆ ಸರ್ ಅಂದ್ರೆ ನಿಮ್ಮ ಭಾಷೆಯನ್ನ ನೋಡಿದಾಗ ಏನೋ ಒಂದು ವಿಶೇಷತೆ ಇದೆಯಲ್ಲ ಈ ಭಾಷೆಯಲ್ಲಿ. ನಮ್ದು ಒರಿಜಿನಲ್ ಭಾಷೆ ಮೇಡಮ್, ನಾವು ಗತ್ತು ಭಾಷೆ ನಮ್ದು. ಕೋಲಾರ ಟು ಆನೇಕಲ್ಲು ನಮ್ದು ಏನೈತೆ, ನಾನು ಮಾತಾಡ್ತೀನಿ ಈ ಭಾಷೆ. ನಮ್ಮನ್ನ ನೋಡಿ ಇವಾಗ ಇಮಿಟೇಟ್ ಮಾಡಿ ಮಾತಾಡೋರು ಅವ್ರೆ. ಇದು ಮಾಡಿ ಖುಷಿ, ನನಗೆ ಸಂತೋಷ. ಒಳ್ಳೇದನ್ನ ಒಳ್ಳೇದೇ ಅಂತ ಹೇಳ್ಬೇಕು. ಯಾಕೆ ನಾವು ನಾಚಿಕೆ ಪಟ್ಕೊಬೇಕು? ಫಸ್ಟ್ ಎಲ್ಲಾನು ನಿಘಂಟುಗಳಲ್ಲಿ ಮಾತಾಡೋಕೆ ಬಂದ್ಬಿಡ್ತಾರೆ ವಿಡಿಯೋಗಳ ಮುಂದೆ. ನನ್ಗೆ ಆಶ್ಚರ್ಯ ಆಗ್ತದೆ. ಯಾಕಿದು? ನಮ್ಮ ಭಾಷೆ ನಾವೇ ಬೆಳೆಸ್ಬೇಕು. ಮಾತೃಭಾಷೆ ಬೆಳಿಬೇಕಂದ್ರೆ ನಮ್ಮಿಂದಾನೇ ಬರಬೇಕು, ನಾವೇ ಮಾತಾಡ್ಬೇಕು ಫಸ್ಟು. ಹೌದಾ?
ನಾನು ಕೆಲವೊಂದು ಟೈಮಲ್ಲಿ ನಮ್ಮ ಭಾಷೆ ಮಾತಾಡ್ತೀನಿ, ನಮ್ಮ ತಿಗಳರ ಭಾಷೆ. ಆ ಟೈಮಲ್ಲಿ ಅದೇನೇನೋ ಹಾಕೋದು ಕಮೆಂಟ್ಗಳಲ್ಲಿ. ಏನೈತೆ ಅವಶ್ಯಕತೆ? ನೋವಾದಾಗ ಅಮ್ಮ ಅಂತಾನೆ ಅನ್ನೋದು ಅಲ್ವಾ? ಬಿಟ್ಟಾಕ್ರಿ. ಎಲ್ಲಿಂದ ಹುಟ್ಕೊಂತು ಸರ್? ಅಂದ್ರೆ ಮೊದಲಿನಿಂದಲೂ ಇದು ಇದ್ದಿದ್ದ ತಿಗಳರ ಭಾಷೆ ಅಂತ ಹೇಳಿ? ಹೌದು ಮೇಡಮ್, ಅದು ಪುರಾತನದು, ಅದಕ್ಕೆ ಲಿಪಿ ಇಲ್ಲ, ಅದು ಬಾಯಿಂದ ಬಾಯಿಕ ಇರೋ ಭಾಷೆ. ಓಕೆ, ನಂಗೆ ತಿಗಳರ ಭಾಷೆ ಅಂತ ಅಂದ ತಕ್ಷಣ ನೆನಪಾಯ್ತು, ಫೇಮಸ್ ಕರ್ಗ ನಡೆಯುತ್ತೆ. ಹೌದು ಮೇಡಮ್, ನಮ್ಮ ಕುಲಸ್ತ್ರೆ ನಿಜ. ಆಮೇಲೆ ಇಡೀ ಕರ್ನಾಟಕದಾಗ ಫಸ್ಟ್ ಕರ್ಗ ಆಗೋದು ನಮ್ಮೂರಾಗೇನೇನೆ. ಇವಾಗ 27ನೇ ತಾರೀಕು ಹೂಕರ್ಗ ನಮ್ಮೂರಾಗ. ಇಡೀ ಕರ್ನಾಟಕ ಫಸ್ಟ್ ಕರ್ಗ ಆಗೋದು ಇಲ್ಲೇನೇನೆ ಹೂಕರ್ಗ. ಅದ್ರೊಪ್ತಮ್ಮನ್ನ ಬೆಂಕಿ ರೂಪದಾಗ ಆ ತಾಯಿ ನೋಡಕ್ ಆಗಲ್ಲ ಅಂದ್ಬಿಟ್ಟು ಮಲ್ಲಿಗೆ ಹೂವು ಕಾಕಡ ಹೂವು ರೂಪದಾಗ ಆ ಅಮ್ಮನ್ನ ನೋಡ್ಕೊಂಡು ಊರೆಲ್ಲ ಸೇವೆ ಮಾಡಿಸ್ಕೊಂಡು ಬರೋದು. ಆ ತಾಯಿ ಸೇವಕರು ನಾವು ತಿಗಳ ಜನಾಂಗದವ್ರು. ಸರ್, ಹಾಗೇನೆ ಹಳ್ಳಿಕಾರ್ ಓಟ ಅಂತ ನೀವು ಮಾಡ್ತೀರಾ. ಅದೇ ರೀತಿ ಕರಾವಳಿ ಭಾಗದಲ್ಲಿ ಕಂಬಳ ಅಂತ ಒಂದಿದೆ ಸರ್. ಈ ಸಂಸ್ಕೃತಿಯಲ್ಲಿರುವಂತಹ ಅಂದ್ರೆ ವ್ಯತ್ಯಾಸ ಏನಿರ್ಬೋದು? ಮತ್ತೆ ಅಲ್ಲಿ ಕಂಬಳದ ಬಗ್ಗೆ ಮೇನ್ ವ್ಯತ್ಯಾಸನೇನೆ ಕೋಣ ಮತ್ತೆ ಇಲ್ಲಿ ಎತ್ತು ಎರಡು. ಇದು ಹಳ್ಳಿಕಾರ್ ಎತ್ತುಗಳು, ಅದು ನಮ್ಮ ಸ್ಥಳೀಯ ಎಮ್ಮೆಯ ನಲ್ಲಿ ಹುಟ್ಟಿರ್ತಕ್ಕಂಥ ಕೋಣಗಳು. ಸೇಮ್ ಕೆಸರಲ್ಲಿ ಓಡಿಸುವಂತದ್ದು? ಇಲ್ಲ, ಅದು ಕೆಸರಲ್ಲಿ ಓಡಿಸ್ತಾರೆ, ನಾವು ಮಣ್ಣು ಮೇಲೆ ಓಡಿಸೋದು. ಹೊಲದಲ್ಲಿ ಓಡಿಸೋದು ನಮ್ದು, ಕೆಸರ ಮಾಡಿ ಓಡಿಸೋದು ಕಂಬಳ. ಕರಾವಳಿ ಕಂಬಳದ ಬಗ್ಗೆ ಏನ್ ಹೇಳ್ತೀರಾ? ನಾನೇನ್ ಹೇಳ್ತೀನಿ ಅಂದ್ರೆ, ಒಂದು ತಳಿ ಬಗ್ಗೆ ಅವರು ಪ್ರೀತಿ ಇಟ್ಕೊಂಡು ದನಾನ್ ಇದು ಎಮ್ಮೆ ಕೋಣಗಳನ್ನ ಸಾಕೊಂಡು ಅದನ್ನ ಅಭಿವೃದ್ಧಿ ಮಾಡ್ತಾವ್ರೆ. ಅದೇ ರೀತಿನಲ್ಲಿ ನಾವು ಇವತ್ತು ಹಳ್ಳಿಕಾರ್ ನೋಡ್ರಿ, ಕಂಬಳ ಅನ್ನೋದು ಒಂದು ಭಾಗ, ಹಳ್ಳಿಕಾರ್ ಅನ್ನೋದು 100 ಭಾಗ. ಯಾಕಂದ್ರೆ ಪ್ರಪಂಚ ಎಲ್ಲ ಐತೆ ಹಳ್ಳಿಕಾರ್ ಕಟ್ಟಿರೋರು. ಅದು ಅಲ್ಲಿ ಅಂದ್ರೆ ಅದ್ರ ಮಹತ್ವ ಅವ್ರು ಉಳಿಸ್ಕೊಂಡವ್ರೆ. ತುಂಬ ಹ್ಯಾಟ್ಸ್ ಆಫ್ ಅವ್ರಿಗೆ, ಭಗವಂತನು ಒಳ್ಳೇದು ಮಾಡಲಿ. ಯಾವುದೇ ರೀತಿಯಲ್ಲಿ ನಮ್ಮದು ಹಳ್ಳಿಕಾರು ಇವತ್ತು ದೊಡ್ಡ ಮಾಡ್ದಾಗ MR ಆಗಿ ಆಲ್ಮಾರ್ ಆಗಿ ಬೆಳೆದೈತೆ. ಇದೇ ರೀತಿಯಲ್ಲಿ ಬೆಳ್ಕೊಂಡು ಹೋಗ್ಲಿ. ಮುಖ್ಯವಾಗಿ ಸರ್, ನಿಮ್ಮ ಲೈಫ್ ನ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ತೀರಾ? ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ. ಯಾಕೆ ಅಲ್ಲಿಂದ ಬಂದವರೆಲ್ಲ ಮೂಲೆ ಗುಂಪು ಆಗ್ತಾವ್ರೆ? ಯಾಕೆ ಅಂತಂದ್ರೆ ಅಲ್ಲದ ಅನ್ನ ತಿನ್ಬಿಟ್ಟು ಅಲ್ಲದ್ದೇ ಬಂದು ಇಲ್ಲಿ ಇಲ್ದಿದ್ದೆಲ್ಲ ಹೇಳ್ತಾವ್ರೆ. ಅದೇನೋ ನಾನು ಕಂಡಿಲ್ಲ, ಇವ್ರು ಹೇಳೋ ಮಾತುಗಳೆಲ್ಲ ನಾನು ನೋಡಿರಲಿಲ್ಲ. ಅಲ್ಲಿ ನಡೆದಿರೋದು ಒಂದು ಅಂದರೆ ಅತ್ತೆ ಹೇಳ್ತಾವ್ರೆ. ಇವ್ರು ಫೇಮಸ್ ಆಗೋದಕ್ಕೋಸ್ಕರ ತಿಂದಿದ್ದ ಅನ್ನ ಋಣನ ಬಿಟ್ಬಿಟ್ಟು ಮಾತಾಡೋದು ಅವಶ್ಯಕತೆ ಇಲ್ಲ. ಎಲ್ಲ ಮೆಚುರಿಟಿ ಇರೋರೆ ಹೋಗಿರೋರು ಯಾಕೆ ಈ ಥರ ಆಡ್ತಾವ್ರೆ ಗೊತ್ತಿಲ್ಲ. ಇನ್ನು ಕೆಲವರು ಇಲ್ದಿದ್ದೆಲ್ಲ ಹೇಳ್ಕೊಂಡು ಅವ್ರ ಮಾನ ಇದು ಬೈಲ್ ಕಿಕ್ಕೊಂತವ್ರೆ. ನಾನೇನು ಹೇಳ್ತೀನಿ ಅಂದ್ರೆ, ಅದೊಂದು ಗೌರವಯುತವಾದ ಸ್ಥಾನ. ನಾನು ಅಲ್ಲಿಂದ ಬಂದಿದ್ದೀನಿ, ಅದನ್ನ ಉಳಿಸ್ಕೊಂಡಿದ್ದೀನಿ. ಬಿಗ್ ಬಾಸ್ ಆಗಿ 3 ವರ್ಷ ಆದ್ರೂ ಇವತ್ತು ಇಂಟರ್ವ್ಯೂಗಳು ಕೊಡ್ತಾನೆ ಇದ್ದೀನಿ. ಇವತ್ತು ಊರುಗಳಿಗೆ ಹೋದ್ರೆ ಮೆರವಣಿಗೆ ಐತೆ. ಇವತ್ತು ನಮ್ಮ ಜನ ನಾನು ಪ್ರೀತಿಸ್ತಾವ್ರೆ, ಉಳಿಸ್ಕೊಬೇಕಷ್ಟೇ. ಬಿಗ್ ಬಾಸ್ ಮನೆ ಒಳಗಿನ ಪ್ರಪಂಚಕ್ಕೂ ಹೊರಗಿನ ಪ್ರಪಂಚಕ್ಕೂ ನೋಡಿ ಮೇಡಮ್, ಮನುಷ್ಯ ಕರೆಕ್ಟ್ ಅರ್ಥ ಮಾಡ್ಕೊಂಡವನಾದ್ರೆ ಬಿಗ್ ಬಾಸೇ ಒಂದು ಲೈಫು. ಒಳಗಡೆ ನೋಡ್ರಿ, ನಮ್ಮ ಜನನೇ ನಮ್ಮನ್ನ ನೋಟ್ ಮಾಡ್ತಾರೆ. ನಮ್ಮನ್ನೇ ಗೆಲ್ಸ್ಬೇಕಂತ ಅವ್ರ ಬಾಯಿಗೆ ಬಂದಿರೋರು ಅವರೇ ನಮ್ಮನ್ನ ಎಲಿಮಿನೇಟ್ ಮಾಡೋದಕ್ಕೆ ನಾಮಿನೇಷನ್ ಮಾಡ್ತಾರೆ. ಇಷ್ಟೇ ಇರೋದು ಜೀವನ, ನಾನು ತಿಳ್ಕೊಂಡಿರೋದು. ಅದೇ ಜೀವನ ಇಲ್ಲಿ. ಈಚೆ ಕಡೆ ನಮ್ಮವ್ರನ್ನ ಅಣ್ಣ ಜೈ ಅಂದವ್ರೆ ತಾನೇ ಇಕ್ಕೋದು ಕೆಲವರು. ಹೌದು, ಖಂಡಿತ ಸರ್. ಬಿಗ್ ಬಾಸ್ ಮನೆಯಿಂದ ನಿಮ್ಗೆ ಸಾಕಷ್ಟು, ನಾನು ಅಲ್ಲಿ ನೋಡ್ತಾ ಇದ್ದಾಗ ನಿಮ್ಮ ವ್ಯಕ್ತಿತ್ವ ಬಹಳ ದೊಡ್ಡದು ಅನ್ನುವಂಥದ್ದು, ಮತ್ತೆ ನೀವು ಸ್ನೇಹಕ್ಕೆ ಕೊಡುವಂತಹ ಬೆಲೆ ಇರ್ಬೋದು, ಇನ್ನೊಂದು ಜೀವಕ್ಕೆ ಅಂದ್ರೆ ಇನ್ನೊಂದು ಮನುಷ್ಯನು ತನ್ನಂತೆ ಒಂದು ಆತ್ಮ ಅನ್ನುವಂಥ ಗೌರವ ನೀಡುವಂಥದ್ದು ಇರ್ಬೋದು, ಅದನ್ನೆಲ್ಲ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಹಾಗಾಗಿ ಕೇಳ್ತಾ ಇದ್ದೀನಿ, ಆದ್ರೆ ನೀವು ಹೊರಗಡೆ ಬಂದ ಮೇಲೆ ಒಂದಿಷ್ಟು ನಿಮ್ಮ ಮೇಲೆ ಮಾತಿನ ಬೇರೆ ಬೇರೆ ರೀತಿಯ ದಾಳಿ ಆಗತ್ತೆ, ಒಂದಿಷ್ಟು ಶತ್ರುಗಳು ಅನ್ನುವ ರೀತಿಯಲ್ಲಿ ಕಾಣಿಸ್ಕೊತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನನಗೆ ಶತ್ರುಗಳಿಲ್ಲ. ನನ್ನ ಶತ್ರು ನನಗಿನ್ನ ಹೆಚ್ಚಾಗಿರ್ಬೇಕು, ನಾನು ಸಾಮಾನ್ಯವಾಗಿರ್ಬೇಕು. ಇವೆರಡೂ ಅಲ್ಲ ಅಂದವಾಗ ಎಲ್ಲಿಂದ ಬರ್ಬೇಕು ಶತ್ರುತ್ವ? ನಂದೇನು ತಿಂದವ್ರಾ? ಇಲ್ಲ. ಕೆಲವರು ತಿಂದವ್ರೆ, ತಿಂದ್ಬಿಟ್ಟು ಮಾತಾಡವ್ರೆ. ಭಗವಂತನ ಕೊಡ್ತಾನೆ ಉತ್ತರ. ಅನ್ನ ಹಾಕಿದ ಮನೆ ಗೊಬ್ಬರ ಚೆಲ್ಲಿದ್ವಲ್ಲ ಯಾವತ್ತೂ ಕೆಡಲ್ಲ, ಹೌದಾ? ಅದು ಅವ್ರು ಅನುಭವಿಸ್ಕೊಂಡು ಹೋಗ್ತಾರೆ. ಶತ್ರುತ್ವ ಅಂದ್ರೆ ಯಾವ್ದ್ರಿ ಶತ್ರುತ್ವ? ನಾನು ಜಮೀನು, ನಾನು ಆಸ್ತಿ ನನಗೆ ಬಂದರೆ ಬಿಡ್ತೀನಿ. ನಾನು ಇನ್ಯಾವ್ದ ಮಾತಾಡ್ಕೊಂಡ್ರೆ ನಾನು ಯಾಕೆ ತಲೆ ಕೆಡ್ಸ್ಕೊಂಡ್ಲೆ? ಬಿಟ್ಟಾಕ್ರಿ, ಶತ್ರುಗಳೇ ಇಲ್ಲ. ಸೊಳ್ಳೆ ಇವಾಗ ಮಲ್ಕೊಂಡಿರ್ತೀರ, ಬಂದ್ ಗುಯ್ ಅಂದ್ರೆ ಅದನ್ನ ಶತ್ರು ಅಂತ ಅನ್ಕೊಂಡು ಯುದ್ಧಕ್ಕೆ ಓದ್ತೀರಾ? ಅದ್ರ ಮೇಲೆ ಓದ್ತೀರಾ? ಏನ್ ಮಾಡ್ತೀರಾ? ಆಲ್ ಔಟೋ ಇಲ್ಲ ಸೊಳ್ಳೆ ಬತ್ತಿನೋ ಅನ್ಸಿದ್ರೆ ಮುಗೀತ ಅದ್ರ ಕತೆ. ಕರೆಕ್ಟ್ ಅಣ್ಣ? ಅದ್ರಕ್ಕೆ ಹೋಗಿ ಯುದ್ಧ ಮಾಡೋಣ ಬರ್ರಿ ಅನ್ಬಿಟ್ಟು ಆಯುಧಗಳನ್ನ ತರಿಸಿ ಓದ್ತೀರಾ? ಅಷ್ಟೇ. ಇವೆಲ್ಲ ಎಲ್ಲಾರ್ಗೂ ಅದೇ ಉತ್ತರನೇ, ಸೊಳ್ಳೆ ಬತ್ತಿ ಆಲ್ ಔಟ್. ಕರೆಕ್ಟ್ ಅಣ್ಣ? ಸೊಳ್ಳೆ ಮೇಲೆ ಯುದ್ಧಕ್ಕೆ ಹೋಗೋದು, ಇವ್ರ ಮೇಲೆ ನಾನು ಹೋಗೋದು, ಎರಡು ಒಂದೇ ತಾನೆ. ನಾನು ತಿಂದಿದ್ದೀನಿ ಅವ್ರದ, ಇಲ್ಲ ಏನನ್ನ ಕೊಡ್ಬೇಕಾ ಹಾಕ್ರಿ ನ್ಯಾಯಕ್ಕ, ಇಲ್ಲ ಅವ್ರು ಏನನ್ನ ಮೋಸ ಮಾಡಿದ್ದೀನ ಕೇಳ್ಬೋದು, ಹೌದಾ? ಇದೇನು ಗೊತ್ತಾ, ಸೊಳ್ಳೆ ನಿದ್ದೆ ಹೋಗಕ್ಕೆ ಬಿಡಲ್ಲ. ಹಂಗೆ ಇವರು ನಾನೇನು ತಪ್ಪು ಮಾಡಕ್ ಹೋದ್ರೆ ಇವ್ರು ಬಿಡಲ್ಲ. ವೆರಿ ಗುಡ್, ಆಲ್ ದ ಬೆಸ್ಟ್. ಇದೇ ತರ ಇರ್ರಿ ನೀವು. ಅಷ್ಟೇ. ರಿಯಾಲಿಟಿ ಶೋ ಹೋಗ್ತೀರಾ ಸರ್, ತುಂಬಾ ಫೇಮಸ್ ಆಗಿರ್ತೀರಾ, ನಿಮ್ಮ ವ್ಯಕ್ತಿತ್ವ ಜನಕ್ಕೆ ಇಷ್ಟ ಆಗಿರುತ್ತೆ. ಅಂತ ಸಮಯದಲ್ಲಿ ಒಂದು ಹುಲಿ ಉಗ್ರು ಅನ್ನೋ ವಿಚಾರಕ್ಕೆ ಪ್ಲಸ್ ನೋಡ್ರಿ, ಒಂದು ರೈತನ ಮಗನ್ಕೋಸ್ಕರ ಹೋರಾಟ ನಡೀತೈತಿ ಈಚೆ. ಆಮೇಲೆ ಕಾಯ್ದೆನೇ ಚೇಂಜ್ ಮಾಡ್ತಾರೆ ಗೌರ್ಮೆಂಟ್ ಅಲ್ಲಿ ಅಂದ್ರೆ 3 ತಿಂಗಳು. ಗ್ರೇಟ್ ತಾನೇ ನಾವು ಹಳ್ಳಿಕಾರ್, ಗ್ರೇಟ್ ತಾನೇ ನಮ್ಮ ಓರಿ, ಹೌದಾ?
ಜೈ ಹಳ್ಳಿಕಾರ ಅಂದ್ರೆ ಜೈ ಹಳ್ಳಿಕಾರ್ ಬಿಟ್ಟಾಕ್ರಿ ಬರ್ತಾ ಉತ್ತರ. ಓಕೆ. ಹಾ. ನಿಮ್ಮ ಮದ್ವೆ ವಿಚಾರದಲ್ಲೂ ಕೂಡ ಸಾಕಷ್ಟು ಹೌದು ಕಾಂಪ್ಲಿಕೇಶನ್ ಮೇಡಮ್, ಕಾಣಿಸ್ಕೊಳ್ತಾ ನಿಮ್ಗೆ ಆಗೈತಾ ಇತ್ತು. ಮದ್ವೆ? ಹೌದು ಸರ್. ಹೌದಾ? ವೈಯಕ್ತಿಕ ಇಷ್ಟವರೆಗೂ ಮಾತಾಡ್ಬೋದು ನಾವು, ಮದ್ವೆ ಆಗೈತಾ ಬಿಟ್ಟಾಯ್ತಾ ಅಂತ ಮಾತಾಡ್ಬೋದು. ಅಷ್ಟೇ, ಬೇರೆ ಏನ್ ಅಷ್ಟೇ. ಮಾತಾಡಕ್ ಸಾಧ್ಯ? ಆಗಿದ್ದೀನಿ, 2ನೇ ಮದ್ವೆ ಆಗಿದ್ದೀನಿ. ಏನ್ ಇವಾಗ ನಮ್ಗೆ ಬೇಕು, ನಾವ್ ಆಗಿದ್ದೀರಿ. ನಮ್ಗೆ ಅನ್ನ ಹಾಕೋರ್ ಬೇಕು, ಕೈಕ್ ನೀರ್ ಹಾಕೋರ್ ಬೇಕು, ಆಗಿದ್ದೀನಿ. ತಪ್ಪೇನೋ? ಒಂದಿಷ್ಟು ಜನಕ್ಕೆ ಅಯ್ಯ, ಒಂದಿಷ್ಟು ಜನ ಒಂದಷ್ಟು ಜನ ಅವ್ರದ್ದು ಇದ್ದೇ ಇರ್ತದೆ. ಬಿಟ್ಟಾಕ್ರೆ ಸೊಳ್ಳಿಗಳು. ಒಂದ್ ಅನ್ಸು ಆಲ್ ಔಟ್, 2 ಅನ್ಸು ಹೋಗ್ರಿ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ನಿಮ್ಮ ಕಂಟೆಸ್ಟೆಂಟ್ ಜೊತೆಗಿನ ನಿಮ್ಮ ಬಾಂಡಿಂಗ್ ಈಗ ಚೆನ್ನಾಗೈತೆ, ಪ್ರೆಸೆಂಟ್ ಚೆನ್ನಾಗೈತೆ, 3 ವರ್ಷ ಇವತ್ತೂ ಆಯ್ತು. ಚೆನ್ನಾಗೈತೆ, ಇವತ್ತು ಚೆನ್ನಾಗೈತೆ. ತುಕಾಲಿ ಸಂತೋಷ್ ಅವ್ರ ಬಗ್ಗೆ ಚೆನ್ನಾಗಿದ್ದೀರಿ, ಹೇಳ್ತೀರಾ ಸರ್? ಚೆನ್ನಾಗಿದ್ದೀರಿ. ತುಂಬಾ ಚೆನ್ನಾಗಿದ್ದೀರಾ. ಓಕೆ. ಸುದೀಪ್ ಸರ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವರು ಒಂದು ಅಣ್ಣನ ಸ್ಥಾನ, ಚೆನ್ನಾಗಿದ್ದೀರಿ. ಅವ್ರ ಮನೆಗೆ ಹೋದ್ರೆ ಗೌರವ ಕೊಡ್ತಾರೆ. ನಮ್ಮನ್ನ ಅವ್ರ ಮನೆ ಮೇಲೆ ಅವ್ರದೇ ಒಂದು ಇದಿಟ್ಕೊಂಡಿದ್ದಾರೆ, ಏನು ಅಂತಂದ್ರೆ ಕಿಚನ್, ಓಪನ್ ಕಿಚನ್, ಅದ್ರಲ್ಲಿ ಅವರೇ ಕುಕ್ ಮಾಡ್ತಾರೆ. ಚೆನ್ನಾಗಿದ್ದೀರಿ ನಾವು. ಓಕೆ. ಈಗ ಬಿಗ್ ಬಾಸ್ ನಡೀತಾ ಇದೆ ಸರ್, ಅಲ್ಲಿ ಒಂದ್ ರೀತಿಯಲ್ಲಿ ಸ್ಟಾರ್ ಆಗಿ ಮಿಂಚ್ತಾ ಇರೋರು ಗಿಲ್ಲಿ ಅವರು. ಹೌದು. ಏನ್ ಹೇಳ್ತೀರಾ ಸರ್? ಯಾರು ಡಿಸರ್ವಿಂಗ್ ಅವರು ಅವ್ರು ಗೆಲ್ಲಿ, ಒಳ್ಳೇದಾಗ್ಲಿ ಎಲ್ರಿಗೂ. ಓಕೆ. ಲಾಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಲಾಸ್ಟ್ ಇಯರ್ ಇದ್ದಂತಹ ಕಂಟೆಸ್ಟೆಂಟ್ ನ ಈ ಸಲ ಬಿಗ್ ಬಾಸ್ ಮನೆಯೊಳಗೆ ಬಿಟ್ಟಿದ್ರು. ಅವಕಾಶ ಕೊಟ್ಟಿದ್ರೆ ನೀವು ಹೋಗ್ತಾ ಇದ್ರ ಸರ್, ಅಥವಾ ನಿಮ್ಗೂ ಏನಾದ್ರು ಅವಕಾಶ ಬಂದಿತ್ತು? ನಾನು ಓದ್ತಾ ಇರಲಿಲ್ಲ, ಹೋಗ್ತಾ ಇರ್ಲಿಲ್ಲ. ಏನಾದ್ರು ಅವಕಾಶ ಬಂದಿತ್ತ ಸರ್? ಇಲ್ಲ. ಓಕೆ. ಕೊನೆದಕ್ಕೆ ಸರ್ ಒಂದು 5 ವರ್ಡ್ ನ ಹೇಳ್ತೀನಿ, ಅದಕ್ಕೆ ನಿಮಗೆ ಅನ್ಸದ ಒಂದು ಪದದಲ್ಲಿ ಉತ್ತರಿಸಿ. Okay, 5 okay, ವಿಚಾರ. ಓಕೆ. ಗೋಮಾತೆ ಸರ್. ತಾಯಿ ಆದ್ಮೇಲೆ ತಾಯಿ, ಓಕೆ. ಹಳ್ಳಿಕಾರ್. ನನ್ನ ಜೀವ. ಓಕೆ. ಸುದೀಪ್ ಸರ್. ಒಂದು ಅಣ್ಣನ ಸ್ಥಾನ. ಬಿಗ್ ಬಾಸ್. ಒಂದು ಒಳ್ಳೆ ವೇದಿಕೆ ಯೂಟಿಲೈಸ್ ಮಾಡ್ಕೊಂಡ ಬುದ್ಧಿವಂತಕ. ಓಕೆ. ರೈತ ಸರ್. ಜೀವಾಳ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಜೊತೆಗಿನ ಈ ಮಾತುಗಳು. ಸಾಕಷ್ಟು ಜನರಿಗೆ ಒಂದ್ ರೀತಿಯಲ್ಲಿ ನಾನು ಆಗ್ಲೇ ಹೇಳಿದಾಗೆ ನೀವು ಇನ್ಸ್ಪಿರೇಷನ್, ಅದರಲ್ಲೂ ನಿಮ್ಮ ಮಾತುಗಳು ಇನ್ನಷ್ಟು ಜನರಿಗೆ ಇನ್ಸ್ಪಿರೇಷನ್. ಯಾಕಂತಂದ್ರೆ ನಮ್ಮನ್ನ ನೋಡಿ ಉರ್ಕೊಳ್ಳೋರು ದೂರನೇ ಇರ್ಲಿ ಅಂತ ಹೇಳ್ತೀರಾ. ಒಳ್ಳೇದನ್ನ ಮಾತ್ರ ಸ್ವೀಕರಿಸುವಂತಹ ನಿಮ್ಮ ಮನೋಭಾವ, ಎಲ್ಲರನ್ನೂ ಗೌರವಿಸುವಂತಹ ಗುಣ. ಮತ್ತೆ ನಾನು ಆಗ್ಲೇ ನೋಡಿದೆ, ಯಾಕಂತಂದ್ರೆ ಒಂದಿಷ್ಟು ಜನಕ್ಕೆ ಒಂದು ಸ್ವಲ್ಪ ಫೇಮಸ್ ಸಿಕ್ಕಿದ ತಕ್ಷಣ ಯಾರೇ ಕರೆ ಮಾಡಿದ್ರು ಅಮೌಂಟ್ ಅನ್ನ ಡಿಮ್ಯಾಂಡ್ ಮಾಡುವಂಥದ್ದಿರ್ಬೋದು, ಒಂದು ಪ್ರಮೋಷನ್ ವಿಡಿಯೋಗೋಸ್ಕರ ಸಾಕಷ್ಟು ದುಡ್ಡನ್ನ ಡಿಮ್ಯಾಂಡ್ ಮಾಡೋರ್ನ ನೋಡಿದ್ದೆ. ಆದ್ರೆ ನೀವು ಎಲ್ಲಿಂದ ಯಾರೇ ಕರೆ ಮಾಡಿದ್ರು ಫ್ರೀಯಾಗಿ ಆಯ್ತಣ್ಣ ಮಾಡ್ಕೊಡ್ತೀನಿ, ಆಯ್ತಣ್ಣ ವಿಡಿಯೋ ಮಾಡಿ ಕಳಿಸ್ತೀನಿ, ಆಯ್ತು ಹುಡುಗ ಬರ್ಕೋ ಅಂತ ಹೇಳಿ ನಿಮ್ಮ ಹುಡುಗರಿಗೆ ಹೇಳುವಂಥದ್ದಿರ್ಬೋದು, ಪ್ರತಿಯೊಂದು ಕೂಡ ನನಗೆ ಇಷ್ಟ ಆಯ್ತು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸಾಕಷ್ಟು ಜನ ಸಣ್ಣ ಪುಟ್ಟ ಫೇಮಸ್ಗುನು ಏನು ದುಡ್ಡು ಬರ್ಲಿ ಸಿಂಪಲ್ ಹೇಳ್ತೀನಿ ಕೇಳ್ರಿ. ಆಟಕ್ಕೋಸ್ಕರ ಗೆಲ್ಲೋದಕ್ಕೋಸ್ಕರ ಮೋಸ ಮಾಡಿ ಗೆದ್ದು ಅನ್ಯಾಯ ಮಾಡಿ ಗೆಲ್ಲೋದು ಅದು ಗೆಲುವಲ್ಲ. ಕಪ್ಪೆ ಗೆದ್ದಿರ್ಬೋದು, ಅದಲ್ಲ. ಮನ್ಸಿಂದ ಗೆದ್ರೆ ಲೈಫ್ ಲಾಂಗ್ ಗೆಲುವು. ನಾನು ಗೆಲ್ದಿರೋದು, ಗೆಲ್ತಾ ಇರೋದು, ನಾನು ಮನ್ಸಲ್ಲಿರೋದು, ನಾನು ಇಟ್ಕೊಂಡು ಪ್ರೀತಿಸೋರು ಲೈಫ್ ಲಾಂಗ್. ನಿಜಾನ ಮೇಡಮ್? ಖಂಡಿತ ನಿಮ್ ಲೈಫಲ್ಲಿ ಒಂದು ಸ್ಥಾನ ಐತಾ ನನ್ಕ? ನಾನು ಹೇಳೋದು ಬೇರೆದ್ ಬೇಡ, ನಿಮ್ ಲೈಫಲ್ಲಿ ಅಷ್ಟೇ ನಾನು ಕೇಳೋದು. ಎಲ್ರನ್ನೂ ಅಷ್ಟೇನೇನೆ, ಪ್ರೀತಿಯಿಂದ ಗೆಲ್ಬೇಕು. ಯಾರ್ಕೋ ಸಾವು ತಪ್ಪಿದ್ದಲ್ಲ. ಇವತ್ತಿರೋರು ನಾಳೆ ಇಲ್ಲ. ಇರೋವರ್ಕು ಅದೇನ್ ಹೇಳ್ತಾರ, ಒಂದು ಊಟ ಇರೋವರ್ಕು ಜಾಲಿ, ಸತ್ ಮೇಲೆ ಖಾಲಿ, ಅಷ್ಟೇ. ಸಣ್ಣ ಪುಟ್ಟ ಒಂದು ಪಬ್ಲಿಸಿಟಿ ಸಿಕ್ಕರು ಸಾಕು, ನಾನು ಅಷ್ಟು ಮಾಡಿದೀನಿ ಇಷ್ಟು ಮಾಡಿದೀನಿ ಅಂತ ಹೇಳಿ ಕೊಚ್ಕೊಳ್ಳುವಂತಹ ಕಾಲದಲ್ಲಿ ವ್ಯಕ್ತಿತ್ವನೇ ದೊಡ್ಡದು, ಎಲ್ರೂ ಒಳ್ಳೆಯವರು, ಉರ್ಕೊಳ್ಳೋರು ಸೈಡಿಗಿರ್ಲಿ, ಎಲ್ರಿಗೂ ಒಳ್ಳೇದೇ ಆಗ್ಲಿ ಅಂತ ಬಯಸುವಂತಹ ಈ ಜೀವ ಖಂಡಿತವಾಗ್ಲೂ ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಹಳ್ಳಿಕಾರ್ ಅಂತಂದ್ರೆ ವರ್ತೂರ್ ಸಂತೋಷ್ ಅಂತ ಎಲ್ರಿಗೂ ನೆನಪಾಗತ್ತೆ. ಹಳ್ಳಿಕಾರ್ ಅನ್ನೋ ಒಂದು ಬ್ರ್ಯಾಂಡ್ ನ ಇಡೀ ಒಂದು ರಾಜ್ಯಾದ್ಯಂತ ಒಂದು ಹಬ್ಬಸ್ದವ್ರು ನೀವು. ಏನ್ ಹೇಳ್ತೀರಾ ಸರ್ ಹಳ್ಳಿಕಾರ್ ಬಗ್ಗೆ? ಮೇಡಮ್, ಹಳ್ಳಿಕಾರ್ ಅನ್ನೋದು ಸೌತ್ ಇಂಡಿಯನ್ ಬ್ರೀಡ್ಗೆ ತಾಯಿ ಮೂಲ. ಇದ್ರನ್ನೇ ಎಲ್ಲೋ ಗುರ್ಸ್ದಿರ, ಅದ್ರ ಹೆಸರೇ ಇಲ್ದಿರ ಹೇಳ್ತಾ ಇದ್ರು. ನಮ್ಮ ಹತ್ರ ಬೀಜದೋರಿ ಐತೆ, ನಮ್ಮ ಹತ್ರ ಇನ್ನೊಂದ್ ಐತೆ, ನಮ್ಮ ಹತ್ರ ಹಳ್ಳಿಕಾರ್ ಓರಿ ಐತೆ ಅಂತ ಹೇಳ್ಬೇಕು. ಇವತ್ತು ಎಲ್ರು ಹೇಳ್ತಾವ್ರೆ, ಅದ್ರ ಮಾಡ್ತಾವ್ರೆ. ಆಮೇಲೆ ಹಳ್ಳಿಕಾರಲ್ಲಿ ಪ್ರತ್ಯೇಕವಾಗಿ ಇಂಥ ಜಿಲ್ಲೆದು ಇಂಥ ಊರ್ದು ಇಲ್ಲ. ಹಳ್ಳಿಕಾರ್ ಇರೋದು ಒಂದೇ, ಆಲ್ ಓವರ್ ಕರ್ನಾಟಕ ಹುಟ್ಟಿರೋದು ಹಳ್ಳಿಕಾರ್ ಒಂದೇ. ಅದು ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಹರಡೈತೆ. ಹಳ್ಳಿಕಾರ್ ಒಂದೇ. ಜೈ ಹಳ್ಳಿಕಾರ್, ಹಳ್ಳಿಕಾರ್ ಅಂತ ಯಾರು ಹೇಳ್ತಾರ ಎಲ್ಲ ನಮ್ ಫ್ಯಾನ್ಸೇ, ನನಗ್ ಬೇಕಾದವ್ರು. ಇವತ್ತು ವರ್ತೂರ್ ಸಂತೋಷ್ ಅವರ ಕೊಟ್ಗೆಲೆ ಇದೀವಿ ನಾವು. ಇಲ್ಲಿ ಸಾಕಷ್ಟು ಹಸುಗಳಿದಾವೆ, ಸಾಕಷ್ಟು ಕುರಿಗಳಿದಾವೆ, ಮೇಕೆಗಳಿದಾವೆ, ಮತ್ತೆ ಬಾತುಕೋಳಿಗಳಿದಾವೆ. ಅಂದ್ರೆ ಕೃಷಿಯನ್ನೇ ಜೀವನ ಮಾಡ್ಕೊಂಡು ಕೊಟ್ಗೆಯಲ್ಲೇ ತನ್ನ ಜೀವನವನ್ನ ರೂಪಿಸ್ಕೊಂಡು ನಾಡಿನಾದ್ಯಂತ ಕೃಷಿ, ವ್ಯವಸಾಯ ಮತ್ತೆ ಹಸು ಮೇಯಿಸೋದು ಅಂತಂದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ಏನು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದಂತವ್ರು ವರ್ತೂರ್ ಸಂತೋಷ್ ಅವರ ಕೊಟ್ಟಿಗೆನ ಟೂರ್ ಮಾಡೋಣ ಬನ್ನಿ ಸರ್. ಹೇಗಿದೆ, ಏನು ಇಲ್ಲಿನ ವಿಶೇಷತೆಗಳು ಏನೇನಿದೆ, ಯಾವ್ಯಾವ ತಳಿಗಳಿದಾವೆ ಎಲ್ಲ ಆಮೇಲೆ ನೋಡ್ರಿ, ಇದು ಡಾರ್ಫರ್ ಮತ್ತೆ ನಮ್ಮ ಬಂಡೂರ್ ಕುರಿ ಕ್ರಾಸ್ ಇದು. ಆಮೇಲೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ನೀವು. ಇದ್ರನ್ನ ನಾನು ಓರಿಗಳು ಸಾಕಿದ್ದವ್ರು ತಗೊಂಬಂದ್ರು. ಹೋದಾಗೆ ಮಾತು, ಕುರಿ ಕೊಟ್ರೆ ಓರಿ ತಗೊಂತೀನಿ ಅಷ್ಟೇ. ಆಮೇಲೆ ವ್ಯಾಪಾರ. ಆಮೇಲೆ ಇದ್ರನ್ನ ನಮ್ಮ ಬೇರೆ ಸ್ನೇಹಿತರು ಇದನ್ನ ತಗೊಂಡೋಗ್ಬಿಡ್ಬೇಕು ಅಂತ ಮಾಡ್ರು. ಕಾರಲ್ಲಿ ಹಾಕಿ ಮನೆ ಕಳ್ಸ್ಬಿಟ್ಟೆ.
ಕುರಿಗೆ ಒಂದೇನ ಇಮಿಡಿಯೇಟ್ ಕಾರ್ ಎತ್ಕೊಂಡು ಹೋಗ್ಬಿಡ್ಬೇಕು ಮನೆಕ ಅಂತ. ವಿಚಾರ ಏನಂದ್ರೆ ನಾವು ಪ್ರೀತಿ ಪಟ್ಟೆ ತಂದಿರ್ತೀರಿ, ನಾವು 10 ಮಾತು ಖರ್ಚು ಮಾಡಿ ತರೋದು, ನಮ್ಮ ಹತ್ರ ಒಂದು ಮಾತು ಕೂಡ ಇಲ್ದಿರ ಇಡ್ಕೊಂಡು ಹೋಗ್ತಾರೆ. ಅಷ್ಟು ಕನ್ವೀನಿಯಂಟ್ ಆಗಿ ನಾವ್ ಇದ್ದಾವಾಗ ನಮಗೂನು ಒಂದ್ ಆಸೆ ಅನ್ನೋದು ಇರ್ತದಲ್ಲ, ಅದಕ್ಕೆ ನಮ್ಮನೇನಲ್ಲಿ ಇರ್ಬೇಕು ಅಂತ ಅನ್ಬಿಟ್ಟು ಇಟ್ಕೊಂಡಿರೋದು ಇದು. ಅದು ಇನ್ನೆಲ್ಲದ್ರದ್ದು ಹೇಳ್ತಾ ಹೋಗ್ತೀನಿ. ಆಮೇಲೆ ನೋಡ್ರಿ, ಹಳ್ಳಿ ಕಾರಲ್ಲಿ ಎಲ್ಲಾ ತರದ್ದು ಎಕ್ಸ್ಪ್ಲೇನ್ ಮಾಡಿದೀನಿ. ಇದೇ ಪ್ರಪ್ರಥಮ ಬಾರಿಗೆ ಈ ಕಲರ್ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್. ಈ ಕಲರ್ ತಳಿ ಇದು ಅಪರೂಪದಲ್ಲಿ ಅಪರೂಪ. ಗಟ್ಟಿಗೆ ಹಿಡ್ಕೊಂಡ ಆತರನೇನೆ, ಯಾಕಣ್ಣ ಹಿಡ್ಕೊಂಡ ಗಟ್ಟಿಗೆ. ಆಮೇಲೆ ಇದು ಸ್ವಲ್ಪ ತುಂಟ. ಆಮೇಲೆ ಸಿಲ್ಕು ಜಾತಿನಲ್ಲಿ ಹಳ್ಳಿ ಕಾರಲ್ಲಿ ತುಂಬಾ ಸಿಲ್ಕು, ಕತ್ತಿನ ಭಾಗ ಇರಬಹುದು. ಇದು ಪ್ಯೂರ್ ಬ್ಲ್ಯಾಕ್. ಈ ತರ ಕರ 1 ಲಕ್ಷಕ್ಕೆ ಒಂದೇ ಕರ ಹುಟ್ಟೋದು, ಅದು ಕಡಿಮೆನೇನೆ ಅಲ್ಲಣ್ಣ. ಆಮೇಲೆ ಹಂಪ್ ಇರ್ಬೋದು, ನೋಡಿ ಭುಜ ತುಂಬಾ ಚೆನ್ನಾಗೈತೆ. ಆಮೇಲೆ ಬೀಜಗಳಿರ್ಬೋದು, ಅದು ನಾವು ಮಾಮೂಲಿ ಹೇಳ್ತೀರಿ. ಕರುನಲ್ಲಿ ಇರ್ಬೇಕಾಗಿರ್ತಕ್ಕಂಥ ಗುಣಗಳು ಮೇಯ್ನು ನೋಡ್ರಿ. ಪಂಚಮಿ ಅಂತ ಏನ್ ಕರಿತೀರಿ, ಪಂಚಮಿ ಚೆನ್ನಾಗಿರ್ಬೇಕು. ಇದನ್ನ ಹಾಲು ಕುಡಿಯೋ ಕರ ಇದು. ಇದ್ರ ವಯಸ್ಸು ಇದು ಇವಾಗ 4.5 ತಿಂಗಳು ಅಷ್ಟೇ. 4.5 ತಿಂಗಳ ಕರ. ಕೊಂಬು ಸಣ್ಣ ಐತೆ, ಚೆನ್ನಾಗಾಗುತ್ತೆ ಕರ. ಸಾಕ್ಬೇಕು, ಸಾಕಿ ಚೆನ್ನಾಗಿ. ಇವಾಗ ನೆಕ್ಸ್ಟ್ ನೀವು ವಿಡಿಯೋ ಮಾಡಕ್ ಬಂದ್ರಿ, ಕರ ತೋರಿಸ್ತೀನಿ. ಇದು ನಿಮ್ಮ ಮನೆಯಲ್ಲೇ? ಇಲ್ಲ ತಂದಿರೋದು. ಇದು ಸುಮಾರು ದೂರದಿಂದ ತಂದಿರೋದು. ಇದು ಎಲ್ಲಿ ಅಂತಂದ್ರೆ ಶಿರಾಯಿಂದ ಆಚೆ, ಅಂದ್ರೆ ಅವರು ಹಳ್ಳಿ ಮೇಲೆ ತಗೊಂಡೋಗಿದ್ರಂತೆ ಹಸುನ. ಇಲ್ಲೇ ಎಲ್ಲೋ ನಮ್ಮ ಈ ಮುಡುಕ್ತೋರೆ ಆಚೆ ಈಚೆ ಇಲ್ಲೇ ಎಲ್ಲೋ ತಗೊಂಡೋಗಿರೋದು. ಮಾಗಡಿ ಸುತ್ತಮುತ್ತನೇ, ಪ್ರಾಪರ್ ಆಗಿ ಗೊತ್ತಿಲ್ಲ ನನಗೆ. ಅಲ್ಲಿ ಅಂದ್ರೆ ಅಪರೂಪ ಈ ಬಣ್ಣ ಹುಟ್ಟೋದು. ಇದು ಕಪಿಲ ಅಂತ ಇದ್ರ ಹೆಸರು, ಅಂದ್ರೆ ಈ ಬಣ್ಣದ ಹೆಸರು ಕಪಿಲ. ಫುಲ್ಲು ತುಂಬಾ ಚೆನ್ನಾಗೈತೆ. ಇದನ್ನ ಸಾಕ್ಬೇಕು. ಇದ್ರನ್ನು ಕೇಳಿದ್ರು ಪರ್ಸನ್ ಅಲ್ಲಿ, ಇಲ್ಲ ಕೊಡಲ್ಲ, ಇದು ಅಪರೂಪದಲ್ಲಿ ಅಪರೂಪ, ಸಾಕ್ಬೇಕು ನಾವು ಅಂತ ತಂದಿರು. ವಿಶೇಷವಾಗಿ ಹಸುಗಳಿದಾವೆ ಸರ್ ಇಲ್ಲಿ. ಏನು ಹಸುಗಳು ಅಂದ್ರೆ ದೇಸಿ ಹಸುಗಳೇನಾ ಅಥವಾ ಹೇಗೆ ಸರ್? ಈ ಹಸುಗಳ ವಿಶೇಷತೆ ಏನಿದೆ ಮೇಡಮ್? ಇದು ಬಂದ್ಬಿಟ್ಟು ಇಬ್ಬಂದಿ ಹಸು. ಒರೆ ಹತ್ರಕ್ ಬಿಡ್ಬೇಡಣ್ಣ. ಇಬ್ಬಂದಿ ಹಸು. ಇದ್ರ ಬಂದ್ಬಿಟ್ಟು ಗರ್ಡ್ಮಾಕ ಅಂತ ಕರಿತೀರಿ. ಕೆಂಪು ಬಿಳಿ ಇದ್ರ ಬಣ್ಣ, ಬಹಳ ಆಕರ್ಷಣೆಯ ಬಣ್ಣ. ಆಮೇಲೆ ತುಂಬಾ ಅಟ್ರಾಕ್ಟಿವ್. ಆಮೇಲೆ ಇದ್ರ ಹಾಲು ಫ್ಯಾಟ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಈ 1-2 ಹಸು ಕಟ್ಕೊಂಡವ್ರು ಈ ತರ ಬಿಟ್ಕೊಳ್ರಿ. ಆಮೇಲೆ ಈ ಬಣ್ಣಗಳು ಎಲ್ರಿಗೂ ಆಗ್ಬರಲ್ಲ, ಈ ಮುಖ ವೈಟ್ ಇರೋದು. ಇದು ಬಂದ್ಬಿಟ್ಟು ಕಪ್ಪು ಬಿಳಿ ಬಣ್ಣ. ಇದು ಅಷ್ಟೇನೆ, ತುಂಬಾ ಚೆನ್ನಾಗೈತೆ. ಇದು ನೀವು ನಂಬಲ್ಲ, ಈ ಹಸು ಎಲ್ಲಿದ್ ಗೊತ್ತಾ? ಇದು ಪಕ್ಕ ಪಂಜಾಬ್ದ ಹಸು. ಇದು ಕರೂನಲ್ಲಿ ನಮ್ ಕಡೆ ಅವ್ರು ತರ್ತಾರೆ. ತಂದು ಇದನ್ನ ದಕ್ಷಿಣಕೋಟೆ ಹತ್ರ, ದಕ್ಷಿಣಕೋಟೆ ಐತೆ ತಮಿಳ್ನಾಡು, ಅಲ್ಲಿ ಕೊಟ್ಟಿರ್ತಾರೆ ಇದನ್ನ. ಆಮೇಲೆ ಹಿಂಗೆ ನಾವ್ ವ್ಯಾಪಾರಕ್ಕೆ ಅಂತ ಬಂದಾಗ ಸರಿ ಅನ್ಬಿಟ್ಟು ಇದನ್ನೇ ತರ್ಬೇಕು ಅನ್ಬಿಟ್ಟು ಹೋಗಿ ನಾನು ತಂದಿರೋದು ಹಸು. ಇದು ತುಂಬಾ ಚೆನ್ನಾಗಿ, ಇಲ್ಲ ಮುಟ್ರಿ ಏನು ಮಾಡಲ್ಲ, ತುಂಬಾ ಚೆನ್ನಾಗಿದೆ. ಹಾಲು ಅಷ್ಟೇ, ತುಂಬಾ ಒಳ್ಳೆ ಹಾಲು. ಎಷ್ಟು ಲೀಟರ್ ಹಾಲು ಕೊಡ್ತಾರೆ ಮೇಡಮ್? ಇದು ಸರಾಸರಿ 2 ಹೊತ್ತಿಂದ 1 ಲೀಟರ್, ಹೆಚ್ಚು ಕಮ್ಮಿ 30 ಲೀಟರ್ ಐತೆ. 14-15 ಐತೆ ಒಂದ್ ಹೊತ್ಕ. ಅವರು ಇದು ಒಂದ್ ಹೊತ್ಕ 8ರಿಂದ 9 ಲೀಟರ್ ಕೊಡುತ್ತೆ. ಇದು ನಮ್ಮನೆ ಹಳೆ ಹಸು. ಇದು ನಮ್ಮ ಮನೆಯಲ್ಲಿ 3 ಕರು ಆಗೈತೆ. ನಾನ್ ತರವಾಗ 2 ಕರು ಆಗೈತೆ, 5 ಕರು ಆಗೈತೆ ಟೋಟಲ್. ಇವಾಗ ಹೊಟ್ಟೆನಲ್ಲಿ ಒಂದೈತೆ, ಇನ್ನೇನು ಇಷ್ಟರಲ್ಲೇ ಡೆಲಿವರಿ ಆಗುತ್ತೆ. ವಿಶೇಷ ಅಂದ್ರೆ ಸರ್, ಹಳ್ಳಿಕಾರ್ ಏನು ಬ್ರ್ಯಾಂಡ್ ಏನಿದೆ ಅದೇ ಒಂದು ವಿಶೇಷ. ಸಂಕ್ರಾಂತಿ ಅನ್ನೋದು ಎಲ್ಲಾ ಕಡೆ ಆಚರಿಸ್ತಾರೆ, ಕಿಚ್ಚಾಯಿಸೋದು ಅನ್ನೋದು ಕಾಮನ್. ಆದ್ರೆ ಹಳ್ಳಿಕಾರಲ್ಲಿ ಏನು ಸಂಕ್ರಾಂತಿ ಸೆಲೆಬ್ರೇಷನ್? ಕರ್ನಾಟಕದಲ್ಲಿ ಎಲ್ಲಾ ನಮ್ ಸ್ನೇಹಿತರು ಮಾಡೋದು ಹಳ್ಳಿಕಾರಲ್ಲೇನೆ. ಹೌದು, ಅದೇ ಬ್ರ್ಯಾಂಡ್. ಫಸ್ಟ್ ಗೊತ್ತಿಲ್ದಿರ ಪಾಪ ನಾಟಿ ದನ ಅನ್ನೋರು ಇವಾಗ ಯಾರು ನಾಟಿ ದನ ಅಂತ ಹೇಳೋದೇ ಇಲ್ಲ, ಹೇಳಕ್ಕೂ ಬರಲ್ಲ. ಹಳ್ಳಿಕಾರ್ ಅಂತಾನೆ ಹೇಳ್ಬೇಕು. ಹಳ್ಳಿಕಾರ್ಗೆ ಜೈ. ಹೌದಾ? ಚಿಕ್ಕ ವಯಸ್ಸಿಂದನೂ ನೀವು ಈ ಹಳ್ಳಿಕಾರ್ ಹಸುಗಳ ಜೊತೆ ನೋಡ್ಕೊಂಡೇ ಬಂದಿದ್ದೀರಾ? ಹೌದು, 100%. ನನಗ್ ತಿಳುವಳಿಕೆ ಬಂದಿದ್ದು ಯಾವಾಗ ಅಂತಂದ್ರೆ, ಕೃಷಿ ಮೇಳಕ್ಕೆ ಹೋಗ್ಬೇಕು ಅಂದವಾಗ ತಳಿಗಳ್ದು ಇದು ಕೊಡ್ತಾರೆ. ಕೊಟ್ಟವಾಗ ಹಳ್ಳಿಕಾರ್ ತಳಿ ಯಾವ್ದು ಹಳ್ಳಿಕಾರ್ ಅನ್ನೋ ನಮ್ದೇ ದನ ರೆಕಗ್ನೈಸೇಷನ್ ಇಲ್ಲ. ಅದಕ್ ಮುಂಚೆನೂ ಹೋಗವ್ರೆ ಕೃಷಿ ಮೇಳಕ್ಕ, ಅದಾದ್ಮೇಲೆನೂ ಹೋಗವ್ರೆ. ಅದಕ್ಕೆ ಒತ್ತು ಕೊಟ್ಟಿದ್ದೆಲ್ಲಿ, ಅದನ್ನ ಹೇಳಿದ್ದೆಲ್ಲಿ, ಅದ್ ಬಂದಿದ್ದೆಲ್ಲಿ? ಅದಕ್ಕೇನೇನೆ ಇವಾಗ ಯಾಕೆ ಎಲ್ರಿಗೂ ಕೊಟ್ಟಿಲ್ಲ ಹಳ್ಳಿಕಾರ್ ಒಡಿಯಾ ಅಂತ ಕೆಲವ್ರು ಪ್ರಶ್ನೆ ಕೇಳ್ಬೋದು. ಎಲ್ರು ಕಟ್ಟಿದ್ರು ದನ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬ್ರ್ಯಾಂಡ್ ಮಾಡೋದೈತಲ್ಲ, ಬ್ರ್ಯಾಂಡಿಂಗ್. ಇವಾಗ ಪೂಮಾ ಅಂತೀರಿ, ಪೂಮಾಕ ಯಾಕೆ ಆ ಬ್ರ್ಯಾಂಡ್ಗೆ ದುಡ್ಡು? ಆಡಿ ಬೆನ್ಸ್ ಅಂತೀರಿ, ಏನಕ್ಕೆ ಅದಕ್ಕೆ ಹೆಚ್ಚು ಬೆಲೆ? ರೋಲ್ಸ್ ರಾಯ್ಸ್ ಅಂತೀರಿ, ಯಾಕೆ ಅದಕ್ಕೆ ಮಾತ್ರ ಅಷ್ಟು ಬೆಲೆ? ಅಂದ್ರೆ ಬ್ರ್ಯಾಂಡ್ ಐತೆ, ಬ್ರ್ಯಾಂಡ್ಗೆ ದುಡ್ಡು. ಹಂಗೆ ಹಳ್ಳಿಕಾರ್ ಹೌದು. ಎಷ್ಟು ಹಳ್ಳಿಕಾರ್ ಹೋರಿಗಳಿದಾವೆ ಮೇಡಮ್? ಈಗ ಸಪ್ಲಮ್ಮನ್ ಜಾತ್ರೆನಲ್ಲಿ 28 ಜೊತೆ ಎತ್ಕೊಟ್ಟಿದ್ದೀನಿ. 28 ಜೊತೆ ಓರಿ ಮಾರಿ ಸಪ್ಲಂ ಪರ್ಸನ್ ಅಲ್ಲಿ 5 ಜೊತೆ ಓರಿಕೊಂಡು 3 ಜೊತೆ ಮಾರ್ಬಿಟ್ಟು
ಇನ್ನೆರಡು ಜೊತೆ ಅದ್ರಲ್ಲೂ ಒಂದ್ ಜೊತೆ ಕೊಡ್ಬಿಟ್ಟು ಇನ್ನು ಒಂದ್ ಜೊತೆ ಬರ್ತಾವೆ ಅದ್ರೂ ಇಲ್ಲಿ ಬಂದು ಹಿಡ್ಕೊಂಡು ಹೋಗ್ತವೆ ಎಲ್ಲ ಮಾರಿದ್ದೀನಿ. ಬೂಕನ್ ಬೆಟ್ಟಕ್ಕೆ ಹೋದೆ, ಬೂಕನ್ ಬೆಟ್ಟದಲ್ಲಿ 3 ಜೋಡಿ ತಕೊಂಡಿದ್ದೀನಿ, ಇನ್ನ 3 ಜೊತೆ ತಕೊಂತೀನಿ ಬೂಕನ್ ಬೆಟ್ಟದಲ್ಲಿ. ನಮ್ದು ಹಿಂಗೆ ಕೈ ಬಾಯಿ ಚೆನ್ನಾಗಿದ್ರೆ ಸ್ನೇಹಿತರು ಎಲ್ರು ನಮ್ಮ ಹತ್ರನೇ ದನ ತಕೊಂಬೇಕಂತ ಬರ್ತಾರೆ. ವಿಚಾರ ಏನಂದ್ರೆ ಪಾಸ್ ಆಗ್ಬೇಕು, ಅವ್ರ ಹತ್ರನು ದನ ಮಾರ್ಬೇಕು. ಇದು ಓರಿಗೆ ಸಾಕೋ ಲಕ್ಷಣ. ಸರ್ ಬಾತುಕೋಳಿ ಕೂಡ ಸಾಕಿದೀರಾ? ಮೇಡಮ್ ಇದು ಬಾತುಕೋಳಿ ಅಲ್ಲ, ಇದು ಸ್ವಾಮ್. ಸ್ವಾಮ್ ಅನ್ಬೇಡ, ಅದ್ರ ಮೊಟ್ಟೆ ಎರಡು ಎತ್ಕೊಂಬ. ಸ್ವಾಮ್ ಇದು. ಆಮೇಲೆ ಎಷ್ಟು ಪ್ರೊಟೆಕ್ಟಿವ್ ಇವು ಅಂದ್ರೆ ನಮ್ಮ ಹತ್ರ 10 ನಾಯಿ ಇದ್ರೆ ಅಷ್ಟು ಪ್ರೊಟೆಕ್ಟ್ ಮಾಡುತ್ತೋ ಇಲ್ಲ, ಅಷ್ಟು ಪ್ರೊಟೆಕ್ಟಿವ್ ಇದು. ಯಾವ ರೀತಿ ಸರ್? ಮೇಡಮ್ ಇದು ಇವು ಗುಂಪು ಹೋಯ್ತಂದ್ರೆ ಮನುಷ್ಯರ್ನು ಕಚ್ತವೆ, ಪ್ರಾಣಿ ನಾಯಿಗಳನ್ನು ಕಚ್ತವೆ. ತುಂಬಾ ಪ್ರೊಟೆಕ್ಟಿವ್. ಆಮೇಲೆ ಇದು ಎಷ್ಟು ಫ್ರೆಂಡ್ಲಿ, ಎಷ್ಟು ನೇಚರ್ ಅಂದ್ರೆ ಊಟ ಮಾಡ್ಬಿಟ್ಟು ನೋಡ್ರಿ ಆರಾಮಾಗಿ ಮಲಗಿದಾವೆ. ತುಂಬಾ ಚಂದ. ಹೌದು ಸರ್, ಏನಾದ್ರೂ ಶಬ್ದಾಯ್ತು ಅಂತ ತಕ್ಷಣ ಸಡನ್ ನೋಡ್ರಿ ಆ ಕೋಳಿ ಹಿಡ್ಕೊಂಡ್ ಬರ್ತಾ ಇರೋದಕ್ಕೆ ಅದು. ಹಿಡ್ಕೊಂಬ ಇರು, ಹಂಗೆ ಕೊಟ್ಬಿಡ್ತೀನಿ. ನೋಡ್ರಿ ಕೋಳಿ ಹಿಡಿಬೇಕಾಗಿರೋದು ಹಿಂಗೆ, ಇಷ್ಟೇ ಇದು ನೋಡ್ರಿ, ಇಲ್ಲಿ ಹಿಡ್ದಿದ್ದೀನಿ. ಇದು ಬಂದ್ಬಿಟ್ಟು ನಮ್ ಕಡೆ ಸರ್ಗ ಅಂತೀರಿ, ಸರ್ಗ ಬಣ್ಣ. ಇದು ಜಾಗಿವೆ ಕೋಳಿ, ಪಂದಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಕೋಳಿಗಳ ಬಗ್ಗೆ ಕೇಳಿದ್ರಲ್ಲ, ಆ ಕಾರಣಕ್ಕೆ ಪಂದಿಕ್ಕೆಲ್ಲ ಯೂಸ್ ಮಾಡ್ತಕ್ಕಂತ ಕೋಳಿ ಇದು. ಹುಂಜ ಇದು. ಇನ್ನ ಕೋಳಿಗಳಿದಾವೆ, ಇದೆಲ್ಲ ತಗೊಂಡೋಗ್ ಬಿಟ್ಬಿಡ್ರಿ. ಇದೆಲ್ಲ ಇವರೇ ನೋಡ್ಕೊಳೋದು, ಕೋಳಿಗಳೆಲ್ಲ ಸಾಕೋದು, ದನ ಕರ ಎಲ್ಲ. ನೋಡ್ರಿ ಸ್ವಾಮ್ ಅಂದ್ರಲ್ಲ, ನೋಡ್ರಿ ಸ್ವಾಮ್ದು ಮೊಟ್ಟೆಗಳಿವು. ಇವಾಗ ಇವು ಕಾವ್ಗಿಟ್ರೆ ಮರಿ ಆಗ್ತವೆ. ಇದು ಅವುಗಳ ಮೊಟ್ಟೆ. ನಾವು ಯೂಸ್ ಮಾಡ್ತೀವಿ ಇದನ್ನ ತಿನ್ನೋದಕ್ಕಾಗ್ಲಿ. ನಮ್ಮ ನಾಟಿ ಕೋಳಿ 5-6 ಮೊಟ್ಟೆಗೆ ಇದು 1 ಮೊಟ್ಟೆ. ಹಂಗೆ ಗರ್ಭ ಇದು ಇಲ್ಲ, ನಾವ್ ಮಾರಲ್ಲ ಮೇಡಮ್, ಮಾರಲ್ಲ. ಇದು ನಮ್ಮ ಮಾತ್ರ 2 ಇತ್ತು, 2 ಇಷ್ಟ ಆಯ್ತು. ಆಮೇಲೆ ಹನುಮಣ್ಣವ್ರು ನಮ್ ಸ್ನೇಹಿತರೇನೇನೆ, ದನಕರ ಅವರು ಕಾಲದಿಂದ ಕಟ್ಟವ್ರೆ. ನಮ್ ಜಾತ್ರೆಗೆ ಬಂದ್ರು. ಇವತ್ತು ಹಣ ಓರಿ ಜೊತೆ 1-2 ದಿನ ಇರ್ಬೇಕಂದ್ರೆ ಇವಾಗ ಅವ್ರಿಗೊಂದ್ ಜೊತೆ ಓರಿ ಕೊಟ್ಟಿದ್ದೀವಿ, ಹಾಕೊಂಡ್ ಹೋಗ್ತಾರೆ. ಗಾಡಿ ಬರ್ತಾ ಇತ್ತು. ಹಂಗೆ ನಮ್ಮ ಇಲ್ಲಿ ದನದಲ್ಲಿ ಒಂದ್ ಅಣ್ಣ ತಮ್ಮಂದ್ರ ಕನ ಹೆಚ್ಚು, ಒಂದ್ ಸಂಬಂಧ ಕನ ಹೆಚ್ಚಾಗಿದ್ದೀರಿ ಇವತ್ತು ದನ ಕಟ್ಟೋರು. ಇಲ್ಲಣ್ಣ, ಎಲ್ಲಿಂದ ಎಲ್ಗೂನು ಸ್ನೇಹ ಭಾವ ವಿಶ್ವಾಸ ಅಷ್ಟೈತೆ. ಆಮೇಲೆ ನೋಡ್ರಿ ಇದು ವಿಭಿನ್ನವಾಗೈತೆ ಬಣ್ಣ. ಇದು ಬಂದ್ಬಿಟ್ಟು ರೆಡ್ ಅನ್ ಅಂತೀರಿ ನಾವು, ಕೆಂಪು ಬಿಳಿ ಆಕರ್ಷಣೆಯ ಬಣ್ಣ. HF ಬ್ರೀಡ್ ಅಲ್ಲಿ ಇದು ರೆಡ್ ಅನ್ನು ಜೆರ್ಸಿ ಕ್ರಾಸು. ಜೆರ್ಸಿ ಕ್ರಾಸು ಬರಲ್ಲ, ಪಕ್ಕ HF ಅಲ್ಲಿ ರೆಡ್ ಅನ್. ಇದು ತುಂಬಾ ಚೆನ್ನಾಗೈತೆ. ನನ್ಗೆ ಈ ತರ ಬಣ್ಣಗಳಂದ್ರೆ ತುಂಬಾ ಇಷ್ಟ, ಮನೆ ಹತ್ರ ಸಾಕೋದಕ್ಕೆ. ಇಲ್ಲ 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 ಇಲ್ಲ, ಇದು ಬೇರೆ ಸಪರೇಟ್. HF ಅಂತಿರಲ್ಲ, ಹೋಲ್ಸ್ಟೈನ್ ಫ್ರೀಶಿಯಸ್ HF, ಅದ್ರಲ್ಲಿ ಹುಟ್ಟಿರ್ತಕ್ಕಂಥದ್ದು ರೆಡ್ ಅನ್. ಇದು ಒಟ್ನಲ್ಲಿ ವಿಶೇಷವಾಗಿ ಎಲ್ಲಾ ತಳಿ. ಹೌದು. ಈಗ ದನಗಳು ನಮ್ಮ ಹತ್ರ ಇವಾಗ ಟೋಟಲ್ ಎತ್ತುಗಳಿರೋದು ಇವಾಗ ಮನೆ ಹತ್ರ 3 ಜೋಡಿ ಎತ್ತು. 2 ಜೋಡಿ ಇವಾಗ ಇಲ್ಲಿ ಒಂದು ಹಬ್ಬಕ್ಕ ಹೊಡ್ಕೊಂಡ್ ಹೋಗವ್ರೆ. ಇವಾಗ 3 ಜೋಡಿ ಐತೆ. 24/7 365 ಡೇಸ್ ಕೂಡ ನಮ್ಮ ಹತ್ರ ಓರಿ ಇರ್ತದೆ. ವಿಡಿಯೋಗೋಸ್ಕರ ಓರಿ ಮಾಡ್ತೀನಿ ಅಂತ ಹೇಳೋದು ದಡ್ರಕ್ ನಾನು ಹೇಳೋದು. ನಾನ್ ಇರ್ಲಿ ಇಲ್ದ ಹೋಗ್ಲಿ ಬಂದ್ ಮಾಡ್ಕೊಂಡು ಹೋಗ್ಬೋದು ವಿಡಿಯೋ ಯಾರ್ ಬೇಕಾದ್ರು ಈಚೆಯಿಂದ, ಅಲ್ವಾ? ಸುಮ್ನೆ ಹೇಳೋರ್ಗೆ ಹೇಳ್ಕೊಂಡೇ ಇರ್ಬೇಕು. ನಮ್ ಕೆಲ್ಸದ ರೂಪ ಅಂತ ನಾವ್ ಕೊಡ್ತಾ ಇದ್ರಿ ಉತ್ತರ. ಯಾವತ್ತೇ ಆಗ್ಲಿ ಕಂಪ್ಯಾರಿಸನ್ ಮಾಡಿ ಹೇಳ್ಬಾರ್ದು. ಹಳ್ಳಿ ಕಾರ್ನ ಆಳೆತ್ತರದ ಓರಿ ಹಳ್ಳಿ ಕಾರ್, ಅದೇ ಹೇಳ್ಬೇಕು ಬ್ರ್ಯಾಂಡ್. ಹೌದಾ? ಯಾಕೆ ನಾವ್ ಇನ್ನೊಂದು ಕಂಪ್ಯಾರಿಸನ್ ಮಾಡಿ ಅದ್ರ ಗೌರವ ಕಡಿಮೆ ಮಾಡೋದು, ಇಲ್ಲ ನಮ್ ಗೌರವ ಕಡಿಮೆ ಮಾಡ್ಕೊಳೋದು? ಹೌದಾ? ನಮ್ ಓರಿ ಹಳ್ಳಿ ಕಾರ್ ನೋಡಿ, ಕಿಂಗ್ ಇಲ್ಲೇ ಅವನೇ. ಅದ್ರ ನಿಂತ್ಕೊಂಡು ನಿಲ್ಲು ಕೊಡಕತ್ತೈತೆ ಮೇಡಮ್ ದುಡ್ಡು. ನಾವೇನ್ ಹೇಳ್ಬಿಟ್ಟು ನಿಲ್ಸ್ತಾ ಇದ್ರ, ಅದ್ರ ಆಕ್ಷನ್ ನೋಡ್ರಿ, ಅದ್ರ ಇದ್ ನೋಡ್ರಿ. ಹೌದಾ? ಮಕ್ಳು ಮರಿ ಇವಾಗ ನೀವೆಲ್ಲ ಓಪನ್ ಆಗಿ ನೋಡಿದ್ರ ಮಾತಾಡಿದ್ರೆ ಮಾತಾಡುತ್ತೆ. ಎಡ ಏಯ್, ಒಟ್ನಲ್ಲಿ ಹಳ್ಳಿಕಾರ್ ಅನ್ನೋದೇ ಒಂದು ವಿಶೇಷ. ಹೌದು ಮೇಡಮ್. ಆಮೇಲೆ ನನ್ನ ಹೆಸರುನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಯ್ತು. ಅದೂನು ಪ್ರಪಂಚದ ಮೇಲೆ ಬೇರೆ ಇದ್ದು ಏಕಲವ್ಯ. ನಮ್ ಬಾಂಧವ್ಯ ಸಾಯೋವರ್ಗೂ ಇರ್ಬೇಕನ್ಬಿಟ್ಟು ನಾನ್ ತಗೊಂಡ್ಬಂದಿದ್ದೆ. ಅದನ್ನ 26 ಲಕ್ಷಕ್ಕೆ ಮಾರ್ಸಿದಾಗ, ನೀನ್ ಯಾಕೆ ಅಷ್ಟ್ ಬೆಲೆಕ್ ಮಾರ್ಸ್ದೆ ಓರಿ ಅಂದ್ರು. ಯಾರೋ ಬೇರೆ ಅವ್ರಿಗೆ ಮಾರೋದ್ ಬೇಡ, ನಾನೇ ಹಿಡ್ಕೊಂಡ್ ಬರ್ತೀನಿ. ಹೆಚ್ಚು ಬೆಲೆ ಮಾಡಿರೋದು ನನ್ ಮನೆಗೆ ಇರ್ಬೇಕು. ಇದ್ರ ನಾವ್ ಬಿಸ್ನೆಸ್ ಮಾಡಕ್ ತಂದಿರಿಲ್ಲ ಮೇಡಮ್. ಖಾಲಿ ಅದ್ರದ್ದು ಒಂದೊಂದ್ ಸೆಲ್ವಿಕ್ 10 ರೂಪಾಯಿ ಅಂತ ಹಾಕ್ಬಿಟ್ಟಿದ್ರೆ ಎಷ್ಟೋ ಕೋಟಿಗಳು ದುಡಿತದದು. ಏನೋ ಅದು 100 ರೂಪಾಯಿ ಅಂತ ಬೇರೆಯವ್ರು ಮಾಡ್ದಂಗ್ ಮಾಡಿದ್ರೆ, ಅದ್ ಯಾವನ್ ಮನೆ ಹತ್ರಕ್ ಹೋದ್ರೆ ತಪೆ ನೋಡಕ್ಕೂ ದುಡ್ಡಂತೆ, ಗಂಜಲಕ್ಕೂ ದುಡ್ಡಂತೆ. ನಾವ್ ಯಾವ್ದು ಮಾಡಿರಿಲ್ಲ ಹಂಗೆ ಕೆಲ್ಸಗಳು. ಅದ್ರಕ ಹಳ್ಳಿ ಕಾರ್ ಉಳ್ಸ್ರಿ, ಹಳ್ಳಿ ಕಾರ್ ಬೆಳೆಸ್ರಿ, ಹಳ್ಳಿ ಕಾರ್ ಬೆಳಿಬೇಕು ಅನ್ನೋದು ಬಾಯಿ ಮಾತಾಗಿಲ್ಲ, ಕಾರ್ಯರೂಪದಲ್ಲಿ ಮಾಡ್ತಾ ಇದೀನಿ. ನೀವ್ ನೋಡ್ದಂಗೆ ಎಷ್ಟ್ ಜನ ಬಂದ್ರ, ದನ ನಮ್ ಕೈಯಲ್ಲೇ ಬೇಕಂತ ನೀವೇ ಬರ್ಬೇಕು ಫಂಕ್ಷನ್ ಕಂತ. ಹೌದಾ? ಇದು ವಾಸ್ತವ. ನಾವು ಯಾರ್ಕೋ ಮೆಚ್ಬೇಕು, ನಮ್ಗೇನಂತ ಅಗತ್ಯನೂ ಇಲ್ಲ, ಬೇಡ. ಯಾರು ಗೂಟ ಹೊಡ್ಕೊಂಡಿರಲ್ಲ, ಎಲ್ರಿಗೂ ಸಾವೈತೆ. ಇರೋಷ್ಟು ದಿನ ಒಳ್ಳೇದ್ ಮಾಡ್ಬಿಟ್ಟು ಸಾಯನ ಅಷ್ಟೇ. ಇನ್ನೊಬ್ಬರನ್ನ ಚೇಡ್ಸ್ಕೊಂಡು, ಇನ್ನೊಬ್ಬರನ್ನ ಕೆಳಗ್ ಹಾಕೊಂಡು, ಅವ್ರದ್ದು ಇಲ್ದಿರ ಇರೋದೆಲ್ಲ ಹೇಳ್ಕೊಂಡು ಯಾಕೆ ಬೇಕು? ಹೌದಾ? ಬಿಟ್ಟಾಕ್ಬೇಕು ಇವೆಲ್ಲನೂ. ನಿಂದಿಸೋರು ಇರ್ಬೇಕಯ್ಯ ಅಂದಿ ಅಂತ ಅವ್ರ ಕೆಲ್ಸನೇ ಮಾಡ್ಲಿ, ನಾವು ನಮ್ ಕೆಲ್ಸನೇ ಮಾಡೋಣ. ಎಷ್ಟು ವರ್ಷದ ಹೋರಿ ಇದು?
ಇದಕ್ಕೆ ಇವಾಗ ಆಗೈತೆ 8.5 ವರ್ಷ. ಪುಟ್ ಪಾಪು ಇದ್ದಂಗಿಂದ ನೀವು ತಂದಿರೋದ ಅಥವಾ ಇದು ಚಿಕ್ಕ ವಯಸ್ಸಿದ್ದಾಗ ನಮ್ಮ ಸ್ನೇಹಿತ ಹತ್ರ ಬನ್ನೂರು ಕೃಷ್ಣಣ್ಣ ಹತ್ರ ಇತ್ತು. ಆಮೇಲೆ ಕಾಲಕ್ರಮೇಣ ನಮ್ಮ ಮಸಾಲೆ ಜಯರಾಮಣ್ಣವ್ರು ಕೊಡ್ಸ್ರಿ 26 ಲಕ್ಷಕ್ಕ. ಅಲ್ಲಿ ಆಮೇಲೆ ನಮ್ಮ ಕೃಷ್ಣಣ್ಣ ಹತ್ರ ಇದ್ದಾಗಿಂದ ಸುಮಾರು ಒಂದು 100 ಕರು ಹೆಚ್ಚು ಕಮ್ಮಿ 2000 ಕರುವಿನ ತಂದೆ ಇದು. ಇದ್ರ ರೆಕಾರ್ಡು, ಇದ್ರ ಫ್ಯಾನ್ ಫಾಲೋಯಿಂಗು, ಇದ್ರಕ್ಕಿರೋ ಇದು ತುಂಬಾ ಅವ್ರಿ. ಏಕಲವ್ಯ ಅಂದ್ರೆ ಇದೇನೆ. ಆಮೇಲೆ ಕೆಲವರೆಲ್ಲ ಹೇಳ್ತಾರೆ ಹಂಗ್ ಮಾಡ್ತು ಹಿಂಗ್ ಮಾಡ್ತದ, ಏನು ಇಲ್ಲ. ಬಸವಣ್ಣ ದೇವ್ರು ನಾವ್ ಸಾಕ್ದಂಗೆ ನಾವ್ ಇಕ್ಕೊಂಡಂಗೆ. ಇರಮ್ಮ ತಿನ್ನೋಡು. ಏನ್ ವಿಶೇಷ ಸರ್ ಇದ್ರಲ್ಲಿ? ಇದು ತಳಿನಲ್ಲಿ, ಗಾತ್ರದಲ್ಲಿ, ಜಾತಿನಲ್ಲಿ. ಆಮೇಲೆ ಇದು ಬಂದ್ಮೇಲೆ ಸುಮಾರು ವರಿಗಳು ಹೊರಗಡೆ ಬಂದಿದ್ದು. ಇದೇ ನಂಬರ್ 1 ಇದಕ್ಕೆ ಬರುತ್ತೆ. ಇದ್ರ ಹೌದು, ಇದೇ ಹಳ್ಳಿಕಾರು. ಅಯ್ಯೋ ಓಕೆ. ಹಳ್ಳಿಕಾರಲ್ಲಿ ಅಂದ್ರೆ ನೀವು ನಾನು ಬೇರೆ ವಿಡಿಯೋದಲ್ಲಿ ನೋಡಿದೀನಿ, ಕರ್ನಾಟಕದ್ದೇ ದೇಸಿ ತಳಿ ಅಂತ ಹೇಳ್ತಾ ಇದ್ರಿ. ಸರ್ ಈ ತಳಿ ಹೇಗ್ ಹುಟ್ಕೊಳ್ತು, ಯಾವ ತರ? ಅಂದ್ರೆ ಇದು ಇವತ್ತಿಂದಲ್ಲ, ಇದು ದನಂದ್ ಬ್ರೀಡ್ ಅಲ್ಲೇನೆ, ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ ಇದು. ಅದ್ರಲ್ಲೂ ಈ ಓರಿ ಬಂದ್ಮೇಲೆ ಸುಮಾರು ಓರಿಗಳು ಬೈಲ್ಕ್ ಬಂದ್ವು. ಇರಮ್ಮ ಕಲ್ದದಿರು ನಾನು ಅದ್ ಕೇಳ್ತಾ ಐತಿ ಇನ್ನ ಬೇಕು ಅಂತ ಅಷ್ಟೇನೇನು. ಸುಮಾರು ಓರಿಗಳು ಇದರಿಂದ ಹೊರಗಡೆ ಬಂದ್ವು. ಇದು ಬಂದ್ಮೇಲೆ ಸುಮಾರು ಓರಿಗಳಿಗೆ ದಾರಿ ಆಯ್ತು. ಆಮೇಲೆ ಸುಮಾರು ಕರುಗಳು ಹುಟ್ಟವೆ. ಇದ್ರದ್ದು ಒಂದೊಂದು ಕರುನು 10 ಲಕ್ಷ ಮೇಲೆ ಮಾರಿರೋವೇ, ₹1,00,000 ಕರನು ಮಾರೈತೆ. ಓರಿಗಳಲ್ಲಿ ಏಕಲವ್ಯ ಅಂತಾರೆ. ಅದ್ರ ಫ್ಯಾನ್ ಫಾಲೋಯಿಂಗ್, ಅದ್ರ ಟ್ಯಾಟೂಗಳೇನೇನೆ ಇವತ್ ಬರ್ತಾರೆ. ಆ ಟ್ಯಾಟೂ ಮಾಡಿರ್ತಕ್ಕಂಥ ಸ್ನೇಹಿತರು ಇಲ್ಲೆಲ್ಲೋ ಅವ್ರಂತೆ ಸುಮಾರು ಅದ್ ಎಷ್ಟು ಲಕ್ಷ ಜನ ಹಾಕ್ಸ್ಕೊಂಡ್ಬಿಟ್ಟವ್ರೆ ಇದ್ರ ಟ್ಯಾಟೂ, ಈ ಮುಖದ್ದು ಟ್ಯಾಟೂ. ಹಂಗೆ ಬಹಳ ಪ್ರೀತಿ. ಆಮೇಲೆ ಇವನು ಯಾರನು ಇವತ್ಕ ಏನು ಮಾಡಿಲ್ಲ. ಒಳ್ಳೆ ಬುದ್ಧಿ. ನಾವ್ ಮಾತಾಡೋದು ಅದ್ ಆಲಗಿಸ್ತದೆ ಓರಿ. ಆ ಕಾರಣಕ್ಕ ಒಳ್ಳೆ ಓರಿ, ಒಳ್ಳೆ ಜಾತಿ. ಮತ್ತೆ ನೀವು ವಿಡಿಯೋದಲ್ಲಿ ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೆ, ಲಕ್ಷ್ಮಿ ಅನ್ನೋ ಹಸು ಬಗ್ಗೆ ತುಂಬಾ ಹೇಳ್ತಾ ಇರಮ್ಮ. ಹೌದು, ಅದು ನನ್ನ ಒಂದು ಓರಿ ಆದ್ಬಿಟ್ಟಿತ್ತು. ಆದ್ಬಿಟ್ಟವಾಗ ಬನ್ರಿ, ಆದ್ಬಿಟ್ಟವಾಗ ಅದ್ರನ್ನ ಅದು ನನ್ನ ಉಳಿಸ್ತು ನೋಡ್ರಿ. ಅದ್ರ ನೆನಪಾರ್ಥವಾಗಿ ಟ್ಯಾಟು ನೋಡಿ, ಇಲ್ಲಿ ಆದಿರೋ ಗುರುತು ಐತೆ. ಇಲ್ಲಿ ನಮ್ ದೇವ್ರದ್ದು ಹಾಕಿದೀನಿ ಹೆಸರು, ಕರ್ಗ ಅಂದ್ಬಿಟ್ಟು, ಕರ್ಗದಮ್ಮನ್ನ. ಆಮೇಲೆ ರಾಮ ಲಕ್ಷ್ಮಣ ಅಂದ್ರೆ ಇವೇನೆ. ಇವನು ಅಷ್ಟೇನೇನೆ, ಬಹಳ ಪ್ರೀತಿ. ಸುಮಾರು ಎಷ್ಟು ಮೆರವಣಿಗೆಗಳು ಮಾಡ್ಬಿಟ್ಟವ ಈ ದೇವ್ರುಗಳು. ಇವ್ರಿಬ್ರು ಹೋಗ್ದಿರ ಇರೋ ಊರಿಲ್ಲ. ಪ್ರೀತಿ ವಿಶ್ವಾಸ ಬೇಕು ದನಿನ ಹತ್ರ, ಅದಿರ್ಬೇಕು. ಬೇರೆ ಹೋರಿಗಳಿಗೂ ಅಥವಾ ಎತ್ತುಗಳಿಗೂ ಮತ್ತೆ ಹಳ್ಳಿಕಾರ ಹಸು ಅಥವಾ ಎತ್ತುಗಳಿಗೆ ಬಂದ್ರೆ ಏನು ವಿಶೇಷ? ಸೌತ್ ಇಂಡಿಯನ್ ಬ್ರೀಡ್ ಗೆಲ್ಲ ತಾಯಿ ಮೂಲ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ಒಂಗೋಲ್ ಇರ್ಬೋದು, ಬೇರೆ ಬ್ರೀಡ್ಸ್ ಇವೆಲ್ಲ ಒರಿಜಿನ್ ಆಗಿರೋದು ಹಳ್ಳಿಕಾರಿಂದಾನೆ. ಅದಕ್ಕೆಲ್ಲ ತಾಯಿ ಮೂಲ ಇವೇ ಆದ್ಮೇಲೆ ನಮ್ಮ ತಳಿಗ್ ನಾವ್ ಕೊಡ್ಬೇಕಲ್ಲ ಮಹತ್ವ. ಖಂಡಿತ ಕೊಡ್ಬೇಕು, ಹೌದಾ ಇಲ್ಲ? ಹಂಗೆ ನಮ್ಮ ಹಳ್ಳಿಕಾರ್ ಬ್ರೀಡ್ ನಂಬರ್ 1. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಇಡೀ ವರ್ಲ್ಡ್ ಅಲ್ಲಿ ನೀವು ಲೆಕ್ಕ ಹಾಕೊಂಡ್ರೆ ರೋಗ ರೆಸಿಸ್ಟಬಲ್ ಪವರ್ ಅಂತಂದ್ರೆ ಡಿಸೀಸ್ ರೆಸಿಸ್ಟಬಲ್ ಪವರ್ ಅತಿ ಹೆಚ್ಚು ಇರ್ತಕ್ಕಂಥದ್ದು ನಮ್ಮ ಹಳ್ಳಿಕಾರ್ಗೆ. ಆ ಹಳ್ಳಿಕಾರ್ ಬ್ರೀಡ್ ಒರಿಜಿನ್ ಆಗಿರೋದು ನಮ್ಮ ಕರ್ನಾಟಕದಲ್ಲಿ. ಅದ್ರಲ್ಲಿ ಇವಾಗ ನೋಡ್ರಿ, ಯಾರ ಹಳ್ಳಿಕಾರ್ ಅಂತಾರೋ ಅವರೆಲ್ಲ ನನ್ನ ಅಭಿಮಾನಿಗಳೇ. ಯಾರ ಹಳ್ಳಿಕಾರ್ ದನ ಸಾಕವ್ರು ಎಲ್ಲ ನಮ್ಮ ಅಣ್ಣ ತಮ್ಮ ಅಂದ್ರೆ ನಮ್ಮ ಸ್ನೇಹಿತರು ಅಷ್ಟೇ. ಓಕೆ, ಹಳ್ಳಿಕಾರ್ ಅನ್ನೋದು ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ ಸರ್? ಎಲ್ಲಿ ಹುಟ್ಕೊಂತು ಇದು ಕರ್ನಾಟಕದಲ್ಲಿ? ಕರ್ನಾಟಕದ ಬ್ರೀಡು ಸೌತ್ ಅಂದ್ರೆ ನಮ್ ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಅಲ್ಲಿ ಜಾಸ್ತಿ ಇವು. ಇವತ್ತು ಮೂಲ 100 ಹಸು 150 ಹಸು ಇಟ್ಟಿರೋ ರೈತರು ಈ ಕಡೆ ಅವ್ರೆ ಇವಾಗ. ಆಮೇಲೆ ಕುಣಿಕೆನಲ್ಲಿ ಫಾರ್ಮ್ ಅನ್ಬಿಟ್ಟೇನೆ ಗೌರ್ಮೆಂಟ್ ಇಂದ ಮಾಡಿದ್ದಾರೆ. ಅಲ್ಲಿ ಇವುಗಳನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಇವತ್ತು ಓರಿ ಹಬ್ಬ ಅಂತ ಮಾಡ್ತಾರೆ ಗೊತ್ತಾ? ಓರಿ ಹಬ್ಬದಲ್ಲಿ ಚಾಂಪಿಯನ್ ಓರಿಗಳು ಕುಣಿಕೆನಲ್ಲಿ ಫಾರ್ಮ್ ಇಂದ ಹೋಗಿ ವಿನ್ ಆಗವೆ ಅಂತ ಹೆಸರೈತಿ ಇವಕ್ಕ. ಇವು ಓಟದಲ್ಲಿ ಆಗ್ಲಿ, ಇದ್ ನಡಿಗೆನಲ್ಲಾಗ್ಲಿ ನಂಬರ್ 1. ಇವುಗಳ ಎತ್ತರ, ಅದ್ರ ವಿಶೇಷತೆ ಬಾಳ ಅಂದ್ರೆ ಬಾಳ ಬೆಳವಣಿಗೆ. ಇವು 7 ಅಡಿವರೆಗೂ ಬೆಳಿತವೆ. ನೀವೇ ನೋಡ್ಬೋದು ಇಲ್ಲಿ ಉದಾಹರಣೆ ಎಷ್ಟ್ ಎತ್ತರ ಪೇಸ್ ಕಟ್ಟೋಣ, ಎಷ್ಟ್ ಎತ್ತರವೇ, ಏನ್ ಲೆಂತ್ ಇದು ಅಂತ ಹಿಂಗಿರ್ತವೆ. ಸಂಕ್ರಾಂತಿಯಲ್ಲಿ ಸರ್ ಹಳ್ಳಿಕಾರ್ ಹಸುಗಳ ಜೊತೆ ಅಥವಾ ಹೋರಿ ಹೌದು, ಈ ಪ್ರತಿ ಒಂದು ಊರಲ್ಲೂ ಕಿಚ್ಚಾಕಿ ಓರಿಗಳನ್ನ ಎಗರಿಸೋದು. ಉಪ್ಪಿಳಿಕ್ಕೋದು ಅಂತೀರಿ. ಉಪ್ಪಿಳಿಕ್ಕೋದು ಹೆಂಗೆ ಅಂತಂದ್ರೆ ಇರಮ್ಮ, ಉಪ್ಪಿಕ್ಕೋದು ಅಂತ ಏನಂತಂದ್ರೆ ವರ್ಷಕ್ಕೊಂದ್ಸಲಿ ಓರಿ ನಾಲ್ಗೆ ನೋಡ್ರಿ ಮುಳ್ಳೆದ್ ಬಿಟ್ಟದೆ. ಈ ಮುಳ್ಕ ಕಲ್ಲು ಪೆತ್ಕೊಂಡು ಉಜ್ಜಿ ಓರಿಕ ವರ್ಷಕ್ಕೊಂದ್ಸಲಿ ಓರಿನೆಲ್ಲ ತೊಳ್ದು ಹೊಸ ಮೂಗ್ದಾರ, ಹೊಸ ಹಗ್ಗ ಹಾಕಿ, ಗೆಗ್ರಿಗಳಾಕಿ, ಕುಂಕುಪ್ಪ ಹಾಕಿ, ಬಸವಣ್ಣ ದೇವ್ರಿಗೆ ಶೃಂಗಾರ ಮಾಡಿ ಅವತ್ತು ಸಂಕ್ರಾಂತಿ ಹಬ್ಬದ ದಿನ ಬಸವಣ್ಣನ ಕಿಚ್ಚೆಕ್ಸಿದ್ರೆ ಅವತ್ತೆಲ್ಲಾನು ನಮ್ಗೆ ಯಾರ್ಯಾರು ಆಡ್ಕೊಂತಾರೆ ಮಾಡ್ಕೊಂತಾರ ಅವರೆಲ್ಲ ಕಿಚ್ಚಲ್ಲಿ ಹೋಗಿ ಸುಡ್ಲಿ, ಹೊಸದಾಗಿ ನಾವು ಜೀವನ ಆರಂಭ ಆಗ್ಲಿ, ಕೃಷಿಕ ಇದಾಗ್ಲಿ ಅಂತ ಅನ್ಬಿಟ್ಟು ಹೌದು ಬರ್ಲಿ ಅಂತ ಮಾಡೋದು ಸಂಕ್ರಾಂತಿ ಹಬ್ಬ.
ಅಂದ್ರೆ ಒಂದ್ ರೀತಿಯಲ್ಲಿ ಹೊಸ ವರ್ಷ ಆಚರಿಸ್ತಾರೆ 100% ರೈತನಕ ದನಗಳಕ ಒಂದು ಹೊಸ ಹುಮ್ಮಸ್ ಕೊಡೋದು ಸಂಕ್ರಾಂತಿ ಹಬ್ಬ. ಹೌದು. ವಿಶೇಷವಾಗಿ ಸರ್ ಯಾರಾದ್ರೂ ಓದಿರೋ ಹುಡುಗರು ರೈತರಾಗ್ತಾರೆ ಅಂತ ಅಂದ್ರೆ ಎಲ್ಲೋ ಒಂದ್ ಅಲ್ಲ ಕಡೆ ಆಗಿದ್ದಾರೆ, ನಾನೇನೆ ಅಲ್ಲ ನಾನೇನೆ ನೀವೇನೆ ಉದಾಹರಣೆ ಹೌದು, ಇನ್ನ ಬೇರೆಯವರು ಆಗಿದ್ದಾರೆ. ನಾನು ಅದನ್ನೇ ಹೇಳಕ್ ಬಂದೆ. ಎಷ್ಟೋ ಜನ ರೈತರಾಗ್ಬೇಕು ಆಗಿದ್ದಾರೆ, ಪೋಷಕರು ಸಪೋರ್ಟ್ ಮಾಡಿದ್ದಾರೆ ಮಾಡಿದ್ದಾರೆ. ಇಲ್ಲ ಮಾಡ್ತಾವ್ರೆ, ಮಾಡಲ್ಲ ಸರ್. ಇಲ್ಲ ಮಾಡ್ತಾವ್ರೆ ಇಲ್ಲ ಅಂತ ನಾವೇ ಕೇಳೋಣ. ಎಷ್ಟೋ ಜನ ನಾನ್ ಕಂಡಂಗೆನೇನೆ ನಾನ್ ಬೇರೆ ಊರಲ್ಲಿ ಹೋಗಿ ಎಕ್ಸಾಮ್ ನಮ್ಮೂರಲ್ಲೇ ಆಗವ್ರೆ ಮಾಡವ್ರಲ್ಲ. ಅವಾಗ ನಾವ್ ಇಲ್ಲ ಅಂತ ಯಾಕೆ ಹೇಳೋಣ, ಮಾಡವ್ರೆ ಹುಡುಗರು 100% ಮಾಡತ್ತವ್ರೆ ಮಾಡ್ತಾವ್ರೆ. ಇವಾಗ ವಿಡಿಯೋಗಳು ನೋಡಿ ಸ್ವತಃ ಅವ್ರೆ ಅನುಭವಕ್ಕೆ ತಕೊಂಡು ಇದ್ರಲ್ಲಿ ಐತೆ ನಮ್ ಗೌರವ ಅಂತ ಮಾಡ್ತಾವ್ರೆ. ಎಜುಕೇಶನ್ ಫಾರ್ಮಿಂಗ್ ಆಸ್ ಎ ಬ್ರೈಟ್ ಫ್ಯೂಚರ್. ಎಜುಕೇಶನ್ ಇಸ್ ಎ ಇನ್ಫಾರ್ಮೇಶನ್, ಎಜುಕೇಶನ್ ಇಸ್ ನಾಟ್ ಎ ಲೈಫ್. ಫಾರ್ಮಿಂಗ್ ಅಲ್ಲಿ ವಿ ಹ್ಯಾವ್ ಎ ಬೆಟರ್ ಫ್ಯೂಚರ್, ಬೆಟರ್ ಲೈಫ್ ಐತೆ ಮುಂದಕ್ಕೆ. ಅದಕ್ಕೆ ಎಷ್ಟೋ ಜನ ಹಳ್ಳಿಲಿ ಇರೋ ತಂದೆ ತಾಯಿಗೆ ಬೆಂಗಳೂರು ಅಂತ ಸಿಟಿ ಅಂತ ಹೌದು, ಒಂದ್ ಕಾಲದಲ್ಲಿ ಇತ್ತು ಇವಾಗ ಏನಿಲ್ಲ, ಪರವಾಗಿಲ್ಲ. ಹಳ್ಳಿನಲ್ಲಿರೋ ಹುಡುಗ್ರೇನೇನೆ ಇವತ್ತು ಲಕ್ಷ ಗಟ್ಲೆ ಸಂಪಾದನೆ ಮಾಡ್ತಾವ್ರೆ. ಒಂದು ಬೆಳೆನಲ್ಲಿ ಲಕ್ಷನ ಭೂಮಿ ತಾಯಿ ಹಾಕಿ ಕೋಟಿಗಳ ರೂಪದಲ್ಲಿ ತಗೊಂಡ್ತಕ್ಕಂತ ಏಕೈಕ ಮಾರ್ಗ ಏನಾದ್ರು ಐತೆ, ನಾವು ಓಪನ್ ಆಗಿ ಕೋಟಿಗಳನ್ನ ತೋರ್ಸ್ಬೋದು ಅನ್ನೋದು ಯಾರ್ಕಾದ್ರೂ ತಾಕತ್ತಿದ್ರೆ ರೈತರ ಮಕ್ಳಕ್ ಮಾತ್ರನೇ. ಹೌದು. ಆಮೇಲೆ ನಾನ್ ನೋಡ್ರಿ ನಮ್ಮ ಓರಿಗಳ್ ನೋಡಿ ಎಷ್ಟು ಗಾತ್ರವೇ, ಹಳ್ಳಿ ಕಾರೇನೇನೆ ಅದು ಬ್ರೀಡು. ನಾನ್ ಇದನ್ನ ಬೇರೆದಕ್ಕೆ ಹೋಲಿಕೆ ಮಾಡಲ್ಲ. ಯಾಕಂತಂದ್ರೆ ಹೋಲಿಕೆ ಮಾಡಿದ್ರೆ ಇದ್ರ ಮಹತ್ವ ಹೋಗ್ಬಿಡ್ತದೆ. ನಾವ್ ಯಾಕೆ ಆನೆಗೆ ಹೋಲಿಕೆ ಮಾಡೋಣ? ನಮ್ಮ ಹಳ್ಳಿ ಕಾರ್ನ, ನಮ್ಮ ಹಳ್ಳಿ ಕಾರು ಆನೆಗೆ ಸಮವಾಗಿ ನಿಂತೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಟ್ರೆ ನಾನ್ ಇನ್ನೊಂದು ಕಂಪ್ಯಾರಿಸನ್ ಕೊಡಲ್ಲ. ಕಂಪ್ಯಾರಿಸನ್ ಮಾಡ್ಕೊಂಡ್ ಬಂದಿರಲಿಲ್ಲ. ಹಳ್ಳಿ ಕಾರ್ಗೆ ಐತೆ ಒಂದು ಗತ್ತು. ಹಳ್ಳಿ ಕಾರ್ ಅಂತ ಕಟ್ಬೇಕಲ್ರ ಮನೆ ಮುಂದೆ. ಹೇಳ್ರಿ ಆಳೆ ತರದ ಓರಿ ಐತೆ ನಮ್ಮ ಮನೆಯಲ್ಲಿ ಅಂತ ಹೇಳ್ರಿ. ಕಂಪ್ಯಾರಿಸನ್ ಕೊಟ್ಕೊಂಡ್ ಹೇಳಕ್ ಹೋಗ್ಬೇಡ್ರಿ. ಅವಾಗ ಅದ್ರಕ್ಕೂ ಗೌರವ ಕಮ್ಮಿ, ನಮ್ದಕ್ಕೂ ಗೌರವ ಕಮ್ಮಿ. ಹೌದಾ? ಕಂಪ್ಯಾರಿಸನ್ ಮಾಡಿ ಯಾರು ಉದ್ದಾರಕ್ಕಾಗಿಲ್ಲ. ನಮ್ದೇ ಸ್ವತಃ ಮಾಡೋಣ, ಸ್ವಂತವಾಗಿ ಬೆಳೆಯೋಣ. ಹೌದಾ? ಆಳೆ ತರದ ಓರಿ ಅಂದ್ರೆ ನಮ್ಮ ಹಳ್ಳಿ ಕಾರ್. ಖಂಡಿತ ಹೌದು. ನಿಮ್ಮ ಹಳ್ಳಿಕಾರ್ ಹಸುಗಳ ಜೊತೆ ಅಥವಾ ಹೋರಿಗಳ ಜೊತೆಗೆ ಸಾಕಷ್ಟು ಪ್ರಾಣಿಗಳನ್ನ ಸಾಕ್ತಾ ಇದ್ದೀರಾ ಅಂತಂದ್ರೆ. ಆಮೇಲೆ ಇದು ನಾವೊಂದು ಮೇಯ್ನು ಹಳ್ಳಿ ಕಾರ್. ಹೌದು. ಅದಾದ್ಮೇಲೆ ಇವೆಲ್ಲ ಉಪಕಸಬುಗಳು ಇವೆಲ್ಲ ಇರ್ಲೇಬೇಕು. ಏನು ಎಮ್ಮೆ ನೋಡ್ರಿ, ಮುರ್ರಾ ತಳಿ ಎಮ್ಮೆಗಳವೆ. ನಂಬರ್ 1 ಬ್ರೀಡ್ಗಳು ಮುರ್ರಾವು ಇವು. ನೋಡ್ರಿ ಇದು ಕರ ಹಾಕಿ ನೋಡಿ, ಕರ ಹಾಲ್ ಐತೆ. ಒತ್ಕ 4 ಲೀಟರ್ ಹಾಲ್ ಐತೆ. ಇದು ಇಲ್ಲೇ ರಾಮನಗರದ ಹತ್ರನೇ ತಗೊಂಡಿದ್ದು ನಮ್ ಸ್ನೇಹಿತರ ಹತ್ರ. ಪಾಪ ವಿಡಿಯೋ ಕಳ್ಸಿದ್ರು ನನಗಾಗಿ. 15 ದಿನ ಇಟ್ಟು ಕೊಟ್ರು ಅದ್ ಎಮ್ಮೆ. ಇದ್ ಬಂದ್ಬಿಟ್ಟು ಗೋಪಾಲ್ ನಾಯ್ಡು ಶೆಡ್ ಅಲ್ಲಿ ಇನ್ನ ಇದು ಅಲ್ಲಾಗಿಲ್ಲ. ಕೋಣ ಪಿಕ್ಚರ್ ಅಲ್ಲ ಐತಲ್ಲ ದೊಡ್ಡದು ಕೋಣ, ಅದು ಅದ್ರಿಗೆ ಇದು ಫಲ ಆಗೈತೆ. ಇದು ಮೈಸೂರು ಡಾಕ್ಟರ್ ಕೇಳ್ತಾವ್ರೆ, ಅವ್ರು ಕೊಡ್ತಿರೋದು. ಆಮೇಲೆ ಇದು ಜಮ್ನಾಪಾರಿ ಮೇಕೆ ಐತೆ. ಆಮೇಲೆ ನಮ್ಮ ರಾಣಿಬೆನ್ನೂರು ಹಾವೇರಿ ಕುರಿ, ಇವೆಲ್ಲ ಫೈಟ್ ಯೂಸ್ ಮಾಡೋದು. ನೋಡ್ರಿ ಇನ್ನ ಅಲ್ಲಾಗಿಲ್ಲ. ಇದ್ರ ಗಾತ್ರ, ಇದು ಹಾವ ಭಾವ ನೋಡ್ಬೋದು ನೀವು. ಕುರಿ ಬಹಳ ಚೆನ್ನಾಗೈತೆ ಇವೆಲ್ಲಾನು. ಇನ್ನ ನೋಡ್ರಿ ಅಲ್ಲಾಗಿಲ್ಲ. ನೋಡ್ರಿ ಕುರಿ ವಯಸ್ಸು ಚೆಕ್ ಮಾಡೋದು ನೋಡ್ರಿ ಹಿಂಗೆ. ಇನ್ನ ಅಲ್ಲಾಗಿಲ್ಲ. ಸರಾಸರಿ ಇದು ಇವಾಗ 2-4 ಬಂದ್ರೆ ಒಳ್ಳೆ ಬಾಡಿ, ಒಳ್ಳೆ ಸ್ಟ್ರಕ್ಚರ್, ಕೊಂಬಿನ ತಿರುಗುತ್ತೆ. ಆಮೇಲೆ ಜಮ್ನಾಪಾರಿ ಮೇಕೆ ಹೊತ್ನು. ಯಾಕ ಚಳಿಗ್ ಪಾಪ ಅದು, ಇಲ್ಲಾಂದ್ರೆ ಬಹಳ ಸೌಂಡ್ ಮಾಡೋದು. ಯಾಕಮ್ಮ ಕಿವಿನಲ್ಲೇ ಇದ್ರ ಜಾತಿ ಆಳುತ್ತೆ. ಆಮೇಲೆ ನಮ್ಮದೇ ತಳಿ, ನಮ್ ಕರ್ನಾಟಕದೇ ತಳಿ ಮಲೆನಾಡ್ ಗಿಡ್ಡ ಸ್ವರ್ಣ ಕಪಿಲ, ವಿಶೇಷವಾದ ತಳಿ. ಇದ್ರ ವಿಶೇಷತೆ ಏನಂದ್ರೆ ಕಣ್ಣು, ಕೊಂಬು, ಮೂತಿ ವಸಡು, ಆಮೇಲೆ ಕಾಲ್ ಗೊರ್ಸು, ಬಾಲ ಇಂದ ಹಿಡಿದು ಇದ್ರವರ್ಕೂನು ಒಂದೇ ಐತೆ ನೋಡ್ರಿ. ಇದು ಬಣ್ಣ. ಆಮೇಲೆ ಬಹಳ ಗುಣ ಐತೆ. ನೋಡ್ಬೋದು ನೀವು, ಗುಣ ಚೆನ್ನಾಗೈತೆ. ಯಾರಾದ್ರೂ ಮನೆ ಹತ್ರ ಒಂದೇ ಸಾಕೋರ್ ಇದ್ರೆ, ಅಮ್ಮ ಅಂದ್ರೆ 2 ಅಡಿ ಕಮ್ಮಿ ಐತೆ ಎತ್ತರ. ನೋಡ್ಬೋದು ನೀವು. ಆ ಮೇಕೆ ಉದ್ದ ಐತೆ, ಅದಕ್ಕಿಂತ ಕಡಿಮೆ ಐತೆ. ಕಮ್ಮಿ ಐತೆ. ವಿಶೇಷತೆ ಏನದ್ರಲ್ಲಿ ಅಂದ್ರೆ ಇದು ಮಲ್ನಾಡ್ ಗಿಡ್ಡ ಬಂದ್ಬಿಟ್ಟು ಬೇಲಿಗಳಲ್ಲಿ ಹಾರಿ ಹೋಗಿ ಮೇಯ್ಕೊಂಬರೋದು ತಳಿ. ಇದು ಮನೆಗೆ ಹಾಲಿಗೆ ಬಹಳ ಶ್ರೇಷ್ಠ. ನಮ್ಮ ಹಳ್ಳಿ ಕಾರ್ ಬಿಟ್ಟ ಮೇಲೆ ನೆಕ್ಸ್ಟ್ ಇದೇನೆ. ಅದ್ರಲ್ಲಿ ಔಷಧ ಗುಣ ಕೂಡ ಇರುತ್ತೆ ಆ ಹಾಲಲ್ಲಿ ಅಂತ ಹೇಳಿ. ನಿಜ. ಆಮೇಲೆ ಹಳ್ಳಿ ಕಾರೇ ನಂಬರ್ 1. ಅದಾದ್ಮೇಲೆ ಇವೆಲ್ಲ. ಹಳ್ಳಿ ಕಾರೇ ನಂಬರ್ 1. ಆಮೇಲೆ ಇಲ್ಲಿ ನೋಡ್ಬೋದು ಮೇಕೆ. ನೋಡ್ರಿ ಇದ್ರ ಕಿವಿ ಇದು ಕಿವಿ ಇದ್ ಮಾಡುತ್ತೆ ನೋಡ್ರಿ. ಅದೇ ಮರಿ ಐತೆ. ನೋಡ್ಬೋದು ಕಿವಿ ಇದ್ರದ್ದು. ಈ ಕಿವಿ ನೋಡಿ, ಕಿವಿನೇ ವಿಶೇಷ. ಹೌದು, ಕಿವಿನಲ್ಲೇ ಇದನ್ನ ನಾವು ಇದ್ ಮಾಡೋದು. ಕಿವಿ ಇದ್ರಲ್ಲಿ ಬೇರೆ ಮೇಕೆಗಳಿಗೂ ಸರ್ ಇದಕ್ಕೂ ಇರುವಂತಹ ವ್ಯತ್ಯಾಸ ಏನಿರಬಹುದು? ಕಿವಿನೇ ವ್ಯತ್ಯಾಸ. ಹೌದು, ಹಾಲು ಬರುತ್ತೆ ಇದ್ರಲ್ಲಿ. ಹಾಲಿನ ಗುಣ ಅದೆಲ್ಲ ಐತೆ. ಯಾರಪ್ಪ ಟ್ಯಾಟು ಮಾಡೋದ? ಪಾಪ ಇಲ್ಲಗೆ
ಆಮೇಲೆ ನಾನು ಆವಾಗಲೇ ಹೇಳಿದ್ದೆ ನಿಮ್ಗೆ ಏಕಲವ್ಯನ್ ಟ್ಯಾಟು ಲಕ್ಷಾಂತರ ಜನ ಹಾಕ್ಸ್ಕೊಂಡವ್ರಂತ. ಈ ಹುಡುಗನೇ ಬಾಪ ಇಲ್ಲಿ ಬೇಗ. ಆಮೇಲೆ ಈ ಹುಡುಗ ನೋಡ್ರಿ ನಮ್ಮ ಫ್ರೆಂಡ್ ಕುರಿ ನೋಡ್ರಿ, ಬಂಡೂರ್ ಕುರಿ ಬ್ರೀಡರ್ ನೋಡ್ರಿ, ನಮ್ಗೊಂದ್ ಕುರಿ ತಂದು ಕೊಟ್ಟವ್ರೆ. ರೀಸನೇಬಲ್ ಪ್ರೈಸ್ ಅಲ್ಲೇ ಕೊಟ್ಟವ್ರೆ. ಇದು ಸರಾಸರಿ ಇವಾಗ ಮಾರ್ಬೇಕಂತ ಹೋದ್ರೆ ಎಲ್ಲ ಒಂದ್ 70-80 ಸಾವಿರದ ಮೇಲೆ ಅಲ್ಲೇನಪ್ಪ ಇದ್ರ ಬೆಲೆ. ನಮ್ಗ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಕೊಟ್ಟವ್ರೆ. ಬ್ರೀಡ್ ಇದು ಇದಾಗ್ಲಿ ಅನ್ಬಿಟ್ಟು ಅಲ್ಲಿ ಏಕಲವ್ಯನ್ ಪಾಕದಲ್ಲಿ ಕಟ್ಬಿಡೋಣ ಇರ್ರಿ ಬಾಬಾ. ಏನ್ ವಿಶೇಷತೆ ಸರ್ ಈ ಕುರಿಯಲ್ಲಿರೋದು? ಬೇರೆ ಬಂಡೂರ್ ಇದ್ರ ಬಗ್ಗೆ ಆ ಹುಡುಗನ ಹೇಳ್ತಾರೆ. ನನ್ಗೆ ಅಷ್ಟು ಮಾಹಿತಿ ಇಲ್ಲ, ಅದು ಅವ್ರ ಕೈಯಲ್ಲೇ ಕೊಡ್ಸ್ತೀನಿ. ಅದು ಯಾಕಂತಂದ್ರೆ ನಮ್ಗೆ ಗೊತ್ತಿರೋದು ನಾವು ಉಚ್ಕುರಿನ ನಾವು ಜಾಸ್ತಿ ಬೆಂಬಸೋದು. ಉಚ್ಕುರಿಕೆ ಬರ್ತದಲ್ಲಪ್ಪ ಇದು, ಉಚ್ಕುರಿ ಬ್ರ್ಯಾಂಡ್. ಇದ್ರ ಬಗ್ಗೆ ಅವ್ರು ಹೇಳ್ತಾರೆ. ಕುರಿನ ಇಟ್ಕೊಂಡೇನೇನೆ ಇದ್ರದ್ದೇ ಮಾಡಿರೋದಪ್ಪ ನೀನು. ಇದ್ರದ್ದೇನೆ. ಇಲ್ಲಿ ಬಾ, ನಾನು ಇಲ್ಲಿರ್ತೀನಿ, ನೀನ್ ಇಲ್ಲಿ ಬಾ. ಇರಮ್ಮ, ಇಲ್ಲಿ ಬಾಪ, ಇಲ್ಲಿ ಬಾಪ, ಇಲ್ಲಿ ಬಾ. ಇರು ಕಲ್ದದಿರು ಇದೇ ಊರಿನೇ. ನಿಮ್ದು ಯಾವ ಊರು? ನರಸೀಪುರ. ನಿಮ್ ಹುಡುಗ್ರು ಎತ್ತವ್ರ ವಿಡಿಯೋ ಹೇಳಿ. ಇರಮ್ಮ ಕಲ್ದದಿರು ಮೇಡಮ್, ಇಲ್ಲಿ ಬಂದು ನಿಂತ್ಕೊಳ್ಳಿ. ಇಲ್ಲಿರ್ರಿ, ಅಲ್ಲೇ ನಿಂತ್ಕೊ, ಇಲ್ಲೇ ನಿಂತ್ಕೊಳ್ಳಿ. ಇನ್ನ ಬನ್ರಿ ನಾನು ಇದೀನಿ, ಬನ್ರಿ ಅಲ್ಲೇ ಇರ್ರಿ, ಅಲ್ಲೇ ಇರ್ರಿ. ಇರಮ್ಮ ಕಲ್ದದಿಕ್ಕೊಂಡು ತೆಗಿಯೋಣ ಇದು. ಅಲ್ಲ ಆ ಹುಡುಗನ ಬರ್ಲಿ. ಆರಾಮಪ್ಪ. ಇರ್ರ ಇದ್ರ ಡ್ರಾಯಿಂಗ್ಗಳು, ಇದ್ರ ಟ್ಯಾಟೂಸು ಲಕ್ಷಾಂತರ ಜನ, ಸಾವಿರಗಳಲ್ಲಿ ಕಡಿಮೆ. ಇರ್ರ ನೀನ್ ಪೇಂಟಿಂಗ್ ಮಾಡ್ತೀಯಪ್ಪ? ನೋಡ್ರಿ ನೀನೇ ನೋಡ್ಕೊ. ನೋಡಿ ಅವಂದೇ ಫೋಟೋ ಇದು. ಇರಮ್ಮ ನಕ್ ಬಿಡು. ಓಕೆ ಸಾಕು ನೋಡ್ರಿ ಅವಂದೇ ಫೋಟೋ. ಸುಮಾರು ಜನ ಇದ್ರದ್ದು ವಿಡಿಯೋ ಮಾಡವ್ರೆ, ಫೋಟೋಸ್ ಮಾಡವ್ರೆ. ಟ್ಯಾಟು ಎಲ್ಲಪ್ಪ ನೋಡ್ರಿ ಏಕಲವ್ಯಂದೆ. ಯಾರಾದ್ರೂ ಇದ್ರ ಫ್ಯಾನ್ಸು ಟ್ಯಾಟುಗಳು ಮಾಡಿಸ್ಕೊಂಡಿರೋರು ಅವಕಾಶ ಎಷ್ಟೊತ್ತವರೆಗೂ ಇರುತ್ತೆ ಅಂದ್ರೆ ಬೆಳಿಗ್ಗೆ 9ರಿಂದ 11 ಗಂಟೆವರೆಗೂ ಇದ್ರ ಜೊತೆ ಫೋಟೋ ಹಿಂಗ್ ಬೇಕಂದ್ರೆ ಇಲ್ಲಿ 11 ಗಂಟೆವರೆಗೂ. ಆಮೇಲೆ ಒಳಗೆ ಕಟ್ಟಿರ್ತಾರೆ, ಆಮೇಲೆ ಸಿಗುತ್ತೆ. ಬಟ್ ಫ್ರಂಟ್ ಫೋಟೋ ಬೇಕಂದ್ರೆ ಬೆಳಿಗ್ಗೆ 9ರಿಂದ 11 ಗಂಟೆ ಅವೈಲೇಬಲ್ ಟೈಮ್ ನೋಡ್ಕೊಂಡು ಬರ್ರಿ. ನೋಡ್ರಿ ಇದ್ರದ್ದೇ ಏಕಲವ್ಯಂದು ಫೋಟೋ ಇದು. ಸುಮಾರು ನೋಡ್ರಿ. ಏನಪ್ಪ ನಿನ್ನ ಹೆಸರು? ಸತ್ಯ ಅನ್ಬಿಟ್ಟು. ಇವ್ರದ್ದು ಟಿ ನರಸೀಪುರದಲ್ಲಿ ಟ್ಯಾಟೂ ಶಾಪ್ ಐತೆ. ನಾನು ಸುಮಾರು ಲೈಕು ಇದು ಕೊಟ್ಟಿದ್ದೀನಿ ಇವ್ರಿಗೆ. ವಿಚಾರ ಏನಂತಂದ್ರೆ ನೋಡ್ರಿ, ಒಂದು ಬಸವಣ್ಣನ್ಗೆ ಫ್ಯಾನ್ಸ್ ಉಟ್ಕೊಳೋದು, ಆಮೇಲೆ ಇದ್ರ ಫೀಲ್ಡ್ ಅಲ್ಲೇ ಇಲ್ದಿರ ಇರೋರೆಲ್ಲ ಹಾಕ್ಸ್ಕೊಂಡವ್ರೆ ಟ್ಯಾಟೂ ಅಲ್ವಾ. 100% ನೋಡ್ರಿ. ಇವ್ರು ಬಂಡೂರ್ ಕುರಿ ಫೇವ್ರೇಟ್ ಅವ್ರದ್ದು. ಕುರಿದ್ ಹಾಕ್ಸಿರೋದು ವರಿದೇನೇನೆ. ಆ ಕಾರಣಕ್ಕ ತುಂಬಾ ಖುಷಿ ಆಗುತ್ತೆ ಈ ಕಾರಣಕ್ಕೆ. ಇರಮ್ಮ ಬರೋಣ ಇರು. ಆಮೇಲೆ ಪ್ರಪ್ರಥಮ ಓರಿ ಕಾಲ್ ಕಡ್ಗ ಹಾಕಿದ್ದು ನಾನೇ. ಹಾಕ್ದವಾಗ ಇದೇನಿದು ಈ ತರ ಅಂದ್ರು. ಇವತ್ತು ಎಲ್ರು ಮಾಡ್ತಾವ್ರೆ. ನಿಜಾನಣ್ಣ? ಬೆಳ್ಳಿ ಕೊಂಬುಕುಪ್ಪುಗಳು ಬೇರೆಯವ್ರು ಮಾಡ್ಸಿದ್ರು ಇಲ್ಲ ಗೊತ್ತಿಲ್ಲ. ನಾನ್ ಅವತ್ಗೆ ಬೆಳ್ಳಿ ಕೊಂಬುಕುಪ್ಪು, ಬೆಳ್ಳಿ ಕಾಲ್ ಕಡ್ಗ, ಚಿನ್ನದ ಚೈನ್ ಹಾಕಿದ್ದು, ಓರಿಕ ಬಂಗಾರದ್ದು ಚೈನು, ಅದ್ರಲ್ಲಿ ಇನ್ಶಿಲ್ ನಮ್ ತಾಯಿದು ನಮ್ ತಂದೆದು. ಎಸ್ ಸಂಪತ್ ಕುಮಾರ್ ಅನ್ಬಿಟ್ಟು ನಮ್ ತಂದೆ ಹೆಸರು, ಎಂ ಮಂಜುಳಾ ಅಂತ ಅನ್ಬಿಟ್ಟು ಇನ್ಶಿಲ್ ಮಾಡಿ ಪದಕಗಳ ತರ ಮಾಡಿ ಹಾಕಿದ್ವಿ. ಇವತ್ತು ಎಲ್ರು ಹಾಕ್ತಾವ್ರೆ. ಸಂತೋಷ. ಮಾಡಿದ್ರು ಮರಿಬಾರ್ದು. ನಮ್ಮ ಮನೆಯಲ್ಲಿ ಕಾಡ್ ಮರ ಐತೆ. ಕಾಡ್ ಮರ ಇಲ್ಲೈತೆ, ಅಲ್ಲೂ ಐತಾ ಇದು ನಗಣ್ಣ ಅಲ್ಲೇ ಐತೆ. ಅದರ್ಕ ಅಂಚುಗಳು ಹೊಡ್ಸಿ ಕುರ್ಜಕ ಫಸ್ಟ್ ಪ್ರಪ್ರಥಮ ಎಲ್ರು ಕಟ್ಟೋರ್ ನಗಣ, ಅದಕ್ಕೆ ಅಂಚುಗಳು ಹೊಡ್ಸಿ ಮಾಡಿಸಿದ್ದು. ಇವಾಗ ಬೆಳ್ಳಿದ್ರಲ್ಲಿ ಮಾಡಿಸ್ಕೊಂಡವ್ರಂತ. ಸಂತೋಷ, ಮಾಡ್ರಿ, ತಪ್ಪೇನಿಲ್ಲ. ಮೇಡಮ್ ಪ್ರಪ್ರಥಮ ನೋಡ್ರಿ ಕಾಲ್ ಕಡ್ಗ ಓರಿಗಳ್ಗೆ ಹಾಕಿದ್ದು ನಾವು ಮಾಡ್ದವಾಗ ನೋಡ್ರಿ ಇದನ್ನ ಕಾಲ್ಗೆ ಹಾಕೋದು. ಓರಿ ಕಾಲಿಗೆ ನಾನು ಹಾಕ್ತಾಯಿದ್ದೀನಿ. ಹಂಗಿರೋದು ಇದು ಆಯ್ತಾ. ಇಲ್ಲಿ ತೋರಿಸ್ತೀನಿ ನೋಡ್ರಿ. ಹಿಂಗೆ ಇದು ಸಿಂಪಲ್. ಏನು ಗೊತ್ತಾ, ಕೆಲವೊಂದು ಓರಿಗಳು ಒದೆಯೋ ಬಿಡ್ತವೆ. ಆ ಕಾರಣಕ್ಕೆ ಇಲ್ಲಿ ನೋಡ್ರಿ ಹಿಂಗೆ ಇಷ್ಟೆಲ್ಲ ಹಾಕು, ಮುಗೀತಾ. ಕಾಲಲ್ಲಿ ತಿರ್ಗಿ ಬಿಚ್ಕೊಬೇಕಾ? ಇಲ್ಲ ನೋಡಿ, ಸಿಂಪಲ್ ಇಷ್ಟೇ. ಇದು ಓರಿ ಕಾಲ್ಗೆ ಹಾಕೋ ಕಾಲು ಕಡ್ಗ ಇದು. ಆಮೇಲೆ ಕೊಂಬುಕುಪ್ಪುಗಳು, ಕೊಂಬು ಕಾಳ್ಸಿ ಅಂತೀರಿ ಹಿಂಗೆ ಕೊಂಬಿಗೆ ಹಾಕೋದು, ಎಲ್ಲ ಬೆಳ್ಳಿವೇನೆ. ಆವತ್ತು ನಾವು ಮಾಡಿ ಸಿಕ್ಕಿಬಿಟ್ರಿ. ಆಮೇಲೆ ನೋಡ್ರಿ ಚಿನ್ನದ ಚೈನು ನೋಡ್ರಿ, ಇನ್ಶಿಲ್ ಎಮ್ಮು. ಇದು ನಮ್ಮ ತಾಯಿಯವರು ಇನ್ಶಿಲ್ಲು. ಇದು ಎಸ್ಸು. ಸ್ವಲ್ಪ ಇದ್ರಲ್ಲಿ ಮಾಡವ್ರೆ. ಕೆಲವರು ಇದನ್ನು ಜೆ ಅಂತ ಅಂದ್ಕೊಂಡಿರೋರು ಉಂಟು. ಇದು ಜೆ ಅಲ್ಲ, ಎಸ್ಸೇನೇನೆ. ಕ್ಲಿಯರಾಗಿ ಐತೆ, ಎಸ್ ಇದು. ಇದು ಒಂದು ಸಂಪತ್ ಕುಮಾರ್, ಇನ್ನೂ ಒಂದು ನಮ್ಮ ವೈಫ್, 2ನೇ ವೈಫು ಅದೇನೇನು ಇದು ಎಮ್ ಮಂಜುಳಾ ಅಂತ ಅಂದ್ಬಿಟ್ಟು.
ಹೌದು ನೋಡಿರಿ, ಇದು ಚಿನ್ನದ ಚೈನ್ಗಳು ಏನೋ ನಮ್ಮ ಓರಿಗಳ್ಕ. ಆಮೇಲೆ ಕಾಲು ಕಡಗಗಳು, ಕುಪ್ಪುಗಳು, ಏಕಲವ್ಯನ ಡ್ರಾಯಿಂಗು ಮೊನ್ನೆ ಜಾತ್ರೆಯಲ್ಲಿ ಕೊಟ್ಟರು. ಈಗ ಒಂದು ನೀವು ಇಂಟರ್ವ್ಯೂ ಮಾಡೋವಾಗೆ ಇನ್ನೂ ಒಂದು ಕೊಟ್ಟರು ಹಂಗೆ. ಆಮೇಲೆ ನೋಡ್ರಿ, ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿ. ಮಾಡಿರೋದು ಐತೆ. ಆಮೇಲೆ ಅಪ್ಪ ಕಾಡು ಮರ ಒಂದು ಎತ್ತಿ ಸೈಡಾಗಿ ಇಕ್ಕಿರ್ಬೇಕು ನೋಡು, ಹಂಚೋಡ್ಸಿರೋದು ಕುರ್ಜಿಗಳು ಕಟ್ತಿರಲ್ಲ, ಅದು ಅಲ್ಲೇ ಇರ್ಬೇಕು ನೋಡು. ಆಯ್ತಾ? ಆ ರೂಮಾಗ ಇರ್ಬೇಕು ನೋಡು ಬೈಲೆ ಕಿಶಾರ, ಆ ರೂಮಾಗ ನೋಡು, ಆ ರೂಮಾಗ ಐತೇನ. ಓ ಕಾಲದಲ್ಲೇ ನೆನ್ನೆ ಇವೆಲ್ಲ ಮಾಡ್ಸಿರೋದು. ಇವು ಬಂದುಬಿಟ್ಟು ಕಂಚಿದು ನೋಡ್ರಿ, ಇಲ್ಲಿ ಚಿಕ್ಕ ತಿಪ್ಪಣ್ಣನವರ ಕುಟುಂಬದವರಿಂದ ಅಂತ ಅಂದ್ಬಿಟ್ಟು ಇಲ್ಲಿ ಸಂಪತ್ ಕುಮಾರ್ ನಮ್ಮ ತಂದೆ ಹೆಸರು. ಆಮೇಲೆ ನಮ್ದು ಇಟ್ಕೆ ಫ್ಯಾಕ್ಟ್ರಿ ಇತ್ತು, ASB ಅಂದ್ಬಿಟ್ಟು ಆದಿಶಕ್ತಿ ಬ್ರಿಕ್ಸ್ ವರ್ಕ್ ಅಂತ, ಅದು ವರ್ತೂರು. ಇದು ಅವಾಗೇ ಮಾಡಿಸಿದ್ದು. ಇದು ಓರಿಗಳ್ಕ ನೋಡ್ರಿ ಹಿಂಗೆ ಕಟ್ಟೋದು ನಾವು. ಇದು ಹಿಂಗೆ ಬರ್ತವೆ, ಇದೇ ಫ್ರಂಟು. ನಾವು ಓರಿ ಕಡ್ದಾಗಿಂದನೂ ಕುರ್ಜುಗಳಿಗೆ ಎತ್ತು ಕಡ್ದವಾಗಿಂದನೂ ನಾವು ಯಾವತ್ತೂ ಹಿಂದೆ ಕಟ್ಟಿರಲಿಲ್ಲ, ಮುಂದೆನೇನೆ ಓರಿಗಳು. ಹಂಗೇನ ಮೊನ್ನೆ ವರ್ಷ ಕುರ್ಜುಗಳ್ಕ ಬೇರೆ ಕುರ್ಜುಗಳಿಗೆ ನಾವು ಹೋಗಿರಲಿಲ್ಲ, ಮೆರವಣಿಗೆ ಮಾಡಿದ್ರಿ ಉಸ್ಕೂರ್ನಾಗ ಇದು. ಆಮೇಲೆ ಬನ್ನಿರಿ, ಹಂಗೇನೇನೆ ಬನ್ನಿ ಮೇಡಮ್, ಇಲ್ಲಿ ಬನ್ನಿರಿ, ಹಿಡ್ಕಪ್ಪ ಬನ್ನಿರಿ. ನೋಡಿರಿ, ಇವೆಲ್ಲ ಗಿಫ್ಟ್ಗಳೇ ಎಷ್ಟಿರ್ಬೋದು, ಇದ್ರ ಬೆಲೆ ಕಟ್ಟಕ್ಕಾಗ್ತದೆ ಇವಕ್ಕೆ? ಹಾಂ, ಆಗುತ್ತಾ? ಇದು ನಾವು ಸಂಪಾದನೆ ಮಾಡಿರೋದು. ಈ ಥರ ಸ್ನೇಹಿತರು ಬಂದು ನನಗೆ ಇದು ಬೇಕಣ್ಣ, ಇವಾಗ ಈ ಶಾಲು ಚೆನ್ನಾಗೈತೆ, ಇದು ಬೇಕು ಅಂದರೆ ಎತ್ಕೊಂಡು ಹೋಗಪ್ಪ ಅಂತ ಅದು ಹೇಳ್ತೀರಿ, ತಲುಕಕ್ಕೆ ನಿಲ್ಕಲ್ಲ ನೋಡಿ. ಯಾರು ಇಂತಿಂಥದ್ದೇ ಅಂತಲ್ಲ ಬಿಡಿ ಮೇಡಮ್ ಅದು. ಆಮೇಲೆ ಹೂವಾರಗಳು ಒಣಗ್ದಿರನೇ ಇದ್ದಿದ್ರೆ ಅದೆಷ್ಟು ಲಾರಿ ಲೋಡು ನೋಡಿ. ಎಲ್ಲ ಗಿಫ್ಟ್ ಐಟಮ್ಗಳು, ಡ್ರಾಯಿಂಗ್ಗಳು, ದೇವ್ರುಗಳ್ದು ನೋಡಿರಿ. ಅಲ್ಲಿ ಪೇಂಟಿಂಗ್ ಉಲ್ಟಾ ಮಾಡಿರೋದು, ಅದು ಪೇಂಟಿಂಗು. ಈ ಥರ ಸುಮಾರು ಇದ್ದಾವೆ ಬಿಡ್ರಿ. ಇದೆಲ್ಲ ಡ್ರೈ ಫ್ರೂಟ್ಸ್ ಕೊಟ್ಟಿರೋವು ಇವು, ಆ ಖಾಲಿಗಳು ಈ ಥರ. ಆಮೇಲೆ ಒಂದು ಸತಿ ಫಂಕ್ಷನ್ ಮಾಡಿದ್ರೆ ನಾನು ಲಾಟ್ಗಟ್ಲೆ ತಗೊಂಡು ನೋಡಿ, ಅದ್ರಾಗ ಉಳ್ದಿರೋ ತಟ್ಟೆ ಐತೆ, ಗ್ಲಾಸ್ಗಳಿರ್ಬೋದು ನೋಡಿರಿ. ಇಲ್ಲಿ ಸಿಂಪಲ್ಲಾಗಿ ನಾವೇ ಫಂಕ್ಷನ್ ಮಾಡ್ಕೊಳಕ್ಕೆ ನೋಡಿರಿ ಐಟಮ್ಗಳು. ಒಂದು ಮದುವೆ ಫಂಕ್ಷನ್ ಸಾಮಾನು ಇತ್ತು ನಮ್ಮ ಹತ್ರ, ಅದನ್ನು ಕಾರಣಾಂತರಗಳಿಂದ ಮಾರಿಬಿಟ್ಟೆ. ಸಾಮಾನು, ಪೆಂಡಾಲ್ ಸಾಮಾನು ಎಲ್ಲ ಇವೆಲ್ಲ ಹಾರಗಳು ನೋಡಿರಿ. ಇಲ್ಲಿ ಮೆಮೆಂಟೋಸು 3-4 ರೂಮ್ ತುಂಬಿ ಇದಿರೋದು. ವರ್ತೂರ್ ಸಂತೋಷ್ ಅವ್ರ ಜೊತೆ ಇವತ್ತಿನ ಹಳ್ಳಿಕಾರ ಹೋರಿಗಳ ಮಹತ್ವ ಏನು, ಕೊಟ್ಟಿಗೆಯ ಯಾವ ರೀತಿಯಾಗಿ ಹಳ್ಳಿಕಾರ ಹೋರಿಗಳನ್ನ ವರ್ತೂರ್ ಸಂತೋಷ್ ಅವ್ರು ಸಾಕಿದ್ದಾರೆ, ವರ್ತೂರ್ ಸಂತೋಷ್ ಅವರ ಮನೆಯ ಕೊಟ್ಟಿಗೆ ಯಾವ ರೀತಿಯಾಗಿತ್ತು, ಇಲ್ಲಿರುವಂತಹ ಬ್ರ್ಯಾಂಡ್ಗಳೇನು, ತಳಿಗಳೇನು, ಎಲ್ಲದನ್ನು ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.